ಲೋಕದ ಮ್ಯಾಲೆ ನಿನ್ನಂಥೋರ್ಯಾರು ಇಲ್ವಲ್ಲೋ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂಥೋರ್ಯಾರು ಇಲ್ವಲ್ಲೋ. ಲೋಕದ ಮ್ಯಾಲೆ ನಿನ್ನಂಥೋರ್ಯಾರು ಇಲ್ವಲ್ಲೋ. ಹಿಂದೆ 200 ದಂಡು, ಮುಂದೆ 300 ದಂಡು, ಮುಂದೆ 300 ದಂಡು, ಹಿಂದೆ 200 ದಂಡು, ನಿನ್ನಂಥವ್ರ್ಯಾರು ಇಲ್ವಲ್ಲೋ. ಲೋಕದ ಮ್ಯಾಲೆ ನಿನ್ನಂಥವ್ರ್ಯಾರು ಇಲ್ವಲ್ಲೋ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂಥವ್ರ್ಯಾರು ಇಲ್ವಲ್ಲೋ. ಲೋಕದ ಮ್ಯಾಲೆ ನಿನ್ನಂಥವ್ರ್ಯಾರು ಇಲ್ವಲ್ಲೋ. ನವ ಮೈಸೂರಿನ ನಿರ್ಮಾಪಕ, ಆಧುನಿಕ ಮೈಸೂರಿನ ಶಿಲ್ಪಿ, ಸಮಾನತೆಯ ಹರಿಕಾರ, ಶಿಕ್ಷಣ ಪ್ರೇಮಿ, ಕೈಗಾರಿಕೆಗಳ ಸ್ಥಾಪನೆ ಮಾಡಿರ್ತಕ್ಕಂಥ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದಂಥವರು, 10 ಹಲವು ಆಶಯಗಳನ್ನು ಹೊತ್ತು ರಾಜರಾಗಿ ಬಂದಂತಹ ನಾಲ್ವಡಿಯವರು ಈ ನಾಡನ್ನು ಕಟ್ಟಿದಂಥರು. ಅಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ 76 ಆದರೂ 26ರ ಉತ್ಸಾಹದಂತೆ ಯುವಕರು ಸಹ ನಾಚುವಂತಹ ಲವಲವಿಕೆಯನ್ನು ಹೊಂದಿರುವಂತಹ ಉತ್ಸಾಹಿಗಳಾದಂತಹ ಮಾರ್ಗದರ್ಶಿಗಳು, ಹಿರಿಯರು ಆದಂತಹ ಶ್ರೀ ಡಿ ವಾಮದೇವಪ್ಪ ಸರ್ ಅವರೇ, ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಪುತ್ಥಳಿಯನ್ನು ಮಾಡಿಸಿಕೊಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿರುವ 100 ಸಂಘಟನೆಗಳ ನಾಯಕರಾಗುವಂಥ ದಾಪುಗಾಲನ್ನು ಹಿಡ್ತಾ ಇರುವಂತಹ ಶ್ರೀ ವಾಸುದೇವ ರಾಯ್ಕರ್ ಸರ್ ಅವರೇ, ಹಾಗೂ ನಮ್ಮ ಶಿಲ್ಪಿಗಳಾದಂತಹ ಕುಮಾರ್ ಸರ್ ಅವರೇ, ಹಿರಿಯರಾದಂಥ ಬಿಲ್ಲಪ್ಪ ಸರ್ ಅವರೇ, ಸಹೋದರಿ ಹೇಮಾ ಅವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಕನ್ನಡ ಅಭಿಮಾನಿಗಳೇ, ಮಾಧ್ಯಮ ಬಂಧುಗಳೇ, ತಮ್ಮೆಲ್ಲರಿಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ ಜಯಂತಿಯ ಶುಭಾಶಯಗಳು. ಸರ್ವ ಜನಾಂಗಕ್ಕೆ ಶಿಕ್ಷಣವನ್ನು ನೀಡಬೇಕು, ಶಿಕ್ಷಣ ಕೆಲವರ ಸೊತ್ತಾಗಬಾರ್ದು ಮತ್ತು ಇಡೀ ಸಮಾಜದಲ್ಲಿ ಮೇಲೆ ಕೀಳು ಅನ್ನುವಂತಹ ಭಾವನೆ ಇರಬಾರ್ದು, ಹಾಗೂ ಎಲ್ಲ ಪ್ರಜೆಗಳನ್ನು ಆಡಳಿತದಲ್ಲಿ ನೇರವಾಗಿ ಭಾಗವಹಿಸಬೇಕು, ಎಲ್ಲರಿಗೂ ಸಮಾನವಾದಂಥ ಹಕ್ಕುಗಳು ಸಿಗಬೇಕು ಅನ್ನುವಂಥ 10 ಹಲವು ಆಶಯಗಳನ್ನು ಒಳಗೊಂಡು ರಾಜರಾದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವರು ಹುಟ್ಟಿದ್ದು 1884 ಜೂನ್ 4ರಂದು. 1894ರಲ್ಲಿ ಕಲ್ಕತ್ತಾದಲ್ಲಿ ಒಂದು ಅಖಿಲ ಭಾರತ ವೈದ್ಯಕೀಯ ಸಮ್ಮೇಳನ ನಡೆಯುತ್ತೆ. ಆ ಸಮ್ಮೇಳನದ ಉದ್ಘಾಟನೆಗೆ ಅಂತ ಹೇಳ್ಬಿಟ್ಟು ಇವರ ತಂದೆ 10ನೇ ಚಾಮರಾಜ ಒಡೆಯರು ಹಾಗೂ ತಾಯಿ ಕೆಂಪನಂಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನ, ಇವರಿಗೆ 5 ಜನ ಮಕ್ಕಳು. ಅದರಲ್ಲಿ 3 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು. ಅದರಲ್ಲಿ ಈ 3ನೇಯವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವರಿಗಾಗ 10 ವರ್ಷಗಳು. ಕಲ್ಕತ್ತಕ್ಕೆ ಹೋಗಿರ್ತಾರೆ ಎಲ್ಲರೂ. ಅಲ್ಲಿ 10ನೇ ಚಾಮರಾಜ ಒಡೆಯರಿಗೆ ಒಂದು ಡಿಪ್ತೀರಿಯಾ ಅನ್ನುವಂತಹ ಒಂದು ರೋಗ, ಗಂಟಲು ಬೇನೆ. ಅದು ಗಂಟಲು ಊದ್ಕೊಳ್ತಾ ಬರುತ್ತೆ, ಉಸಿರಾಡೋದಕ್ಕೂ ಆಗೋಲ್ಲ, ಏನು ನುಂಗಕ್ಕೂ ಆಗೋದಿಲ್ಲ, ಅದು ಕಡಿಮೆನೂ ಆಗೋದಿಲ್ಲ. ಚಿಕಿತ್ಸೆ ಫಲಕಾರಿಯಾಗದೆ ಕಲ್ಕತ್ತಾದಲ್ಲಿ ಅವರು ಮರಣವನ್ನು ಹೊಂದುತ್ತಾರೆ. ರಾಣಿ ಅವರ ಪಾರ್ಥಿವ ಶರೀರವನ್ನು ಮೈಸೂರಿಗೆ ತರಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ಆದರೆ ಅಲ್ಲಿದ್ದಂತಹ ಬ್ರಿಟಿಷ್ ಕಲ್ಕತ್ತಾ ಸರ್ಕಾರ ಇಲ್ಲಿ ಕಳಿಸೋದಕ್ಕೆ ಒಪ್ಪಿಗೆ ನೀಡೋದಿಲ್ಲ. ಅಲ್ಲೇ ಸಕಲ ಸರ್ಕಾರಿ ಮರ್ಯಾದೆಗಳೊಂದಿಗೆ ಗಂಗಾ ನದಿಯ ದಡದಲ್ಲಿರ್ತಕ್ಕಂಥ ಕಾಳಿ ಘಾಟಲ್ಲಿ ಅವರನ್ನು ಸಮಾಧಿ ಮಾಡ್ತಾರೆ. ತದನಂತರ ಇವರು ಮೈಸೂರಿಗೆ ಬರ್ತಾರೆ. ಹಿರಿಯ ಮಗ ಈ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಇನ್ನು 18 ವರ್ಷ ತುಂಬಿರೋದಿಲ್ಲ. ಅವರು ಅಪ್ರಾಪ್ತ ವಯಸ್ಕರಾಗಿರ್ತಾರೆ. ಹಾಗಾಗಿ ಅವರು ರಾಜ್ಯಭಾರವನ್ನು ಮಾಡುವಂತಿರಲಿಲ್ಲ. ಆಗ ರಾಣಿ ಕೆಂಪನಂಜಮ್ಮಣ್ಣಿ
ಪ್ರಜಾಪ್ರತಿನಿಧಿಯಾಗಿ ಆ ಬಾಲಕನನ್ನು ನಾಲ್ವಡಿ ಕೃಷ್ಣರಾಜ 10 ವರ್ಷದ ಆ ಬಾಲಕನನ್ನು ಸಿಂಹಾಸನದ ಮೇಲೆ ನಾಮಕಾವಸ್ಥೆ ಕೂರಿಸ್ತಾರೆ. 1895 ಫೆಬ್ರವರಿ 1 ಅವರಿಗೆ ಪಟ್ಟಾಭಿಷೇಕ ಆಗುತ್ತೆ 10 ವರ್ಷದ ಬಾಲಕನಿಗೆ. ಅಲ್ಲಿಂದ ಕೆಂಪನಂಜಮ್ಮಣ್ಣಿಯವರು ಆ ಮಗನಿಗೆ, ಒಬ್ಬ ರಾಜಕುಮಾರನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಥರದ ಶಿಕ್ಷಣವನ್ನು ಕೊಡಿಸ್ತಾರೆ. ಅದು ಒಳ್ಳೊಳ್ಳೆ ಗುರುಗಳನ್ನು ನೇಮಿಸಿಬಿಟ್ಟು ಅವರು ಅತ್ಯಂತ ಶ್ರದ್ಧೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತನದಿಂದ ಮತ್ತು ವಿನಮ್ರದಿಂದ ಆ ವಿದ್ಯೆಯನ್ನೆಲ್ಲ ಕಲಿತಾ ಹೋಗ್ತಾರೆ. 6 ವರ್ಷಗಳ ಕಾಲ 16 ಗಂಟೆಗಳು, ಒಂದು ದಿನಕ್ಕೆ 16 ಗಂಟೆಗಳು ಓದ್ತಾರೆ. ಓದಿ ಎಲ್ಲದನ್ನೂ ಕರಗತ ಮಾಡ್ಕೊಳ್ತಾರೆ. ಪಾಶ್ಚಿಮಾತ್ಯ ಶಿಕ್ಷಣವನ್ನು ಕಲಿತಾರೆ, ನಮ್ಮ ಭಾರತೀಯ ಶಿಕ್ಷಣವನ್ನು ಸಹ ಕಲಿತಾರೆ. 5 ಭಾಷೆಗಳನ್ನು ಮಾತನಾಡುವಷ್ಟು ಅದರಲ್ಲಿ ಪಾಂಡಿತ್ಯವನ್ನು ಪಡಿತಾರೆ. ಕನ್ನಡ, ಇಂಗ್ಲೀಷು, ಉರ್ದು ಮತ್ತು ಇನ್ನು ಸಂಸ್ಕೃತ ಹಾಗೂ ಈ ಪಾರ್ಸಿ ಭಾಷೆ. ಆವಾಗ ಟಿಪ್ಪು ಸುಲ್ತಾನ್ ಅವರೆಲ್ಲ ಇದ್ದಿದ್ದು ಪಾರ್ಸಿ ಭಾಷೆನಲ್ಲಿ. ಈ ಎಲ್ಲ ಭಾಷೆಗಳಲ್ಲಿ ಪರಿಣಿತಿಯನ್ನು ಪಡ್ಕೊಳ್ತಾರೆ. ಜೊತೆಗೆ ಅವರೊಬ್ಬ ಕಲಾವಿದರು ಆಗಿರ್ತಾರೆ. ಹಾಗಾಗಿ ಅವರು ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡ್ತಾರೆ. ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಎರಡರಲ್ಲೂ ಸಹ ಪ್ರಾವೀಣ್ಯತೆಯನ್ನು ಪಡ್ಕೊಳ್ತಾರೆ. ಪಾಶ್ಚಿಮಾತ್ಯ ಸಂಗೀತವನ್ನು ಸಹ ಅವರು ಕಲಿತಾರೆ. ಒಬ್ಬ ವ್ಯಕ್ತಿ 1-2 ವಾದ್ಯಗಳನ್ನಷ್ಟೇ ಕಲಿಬಹುದು. ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಲಿತದ್ದು 8 ಸಂಗೀತ ವಾದ್ಯಗಳನ್ನು ನುಡಿಸೋದನ್ನು ಕಲಿತಾರೆ. ಅವರು ಕೊಳಲನ್ನು ನುಡಿಸ್ತಾರೆ, ಪಿಟೀಲನ್ನು ನುಡಿಸ್ತಾ ಇರ್ತಾರೆ, ಸ್ಯಾಕ್ಸೋಫೋನು, ಪಿಯಾನೋ, ಮೃದಂಗ ಮತ್ತು ಸಿತಾರ, ನಾದಸ್ವರ, ವೀಣೆ, ಇಷ್ಟು ವಾದ್ಯಗಳನ್ನು ಅವರು ನುಡಿಸ್ತಾ ಇರ್ತಾರೆ. ಅದರಲ್ಲಿ ಪರಿಣತಿಯನ್ನು ಪಡ್ಕೊಂಡಿರ್ತಾರೆ. ಹೀಗೆ ಸಕಲ ವಿದ್ಯಾ ಪಾರಂಗತರಾಗ್ತಾರೆ. ಕತ್ತಿ ವರಸೆ, ಕುದುರೆ ಸವಾರಿ, ಯುದ್ಧ ಕಲೆ, ನ್ಯಾಯಶಾಸ್ತ್ರ ಮತ್ತು ಅವರು ಏನು ಆಡಳಿತವನ್ನು ನಡೆಸೋದಕ್ಕೆ ಏನೇನು ಬೇಕೋ ವಿದ್ಯೆಗಳು, ಆ ಎಲ್ಲ ವಿದ್ಯೆಗಳನ್ನು ಪಾಶ್ಚಿಮಾತ್ಯ ಗುರುಗಳಿಂದನೂ ಸಹ ಅವರು ಕಲಿತಾರೆ. ಭಾರತೀಯ ಶ್ರೇಷ್ಠ ಗುರುಗಳಿಂದನೂ ಕಲಿತಾರೆ. ಏನು ಅವರಿಗೆ ವಿದ್ಯೆಯನ್ನು ಕಲಿಸೋದ್ರಲ್ಲಿ ರಾಣಿ ಕೆಂಪನಂಜಮ್ಮಣ್ಣಿಯವರ ಪಾತ್ರ ಬಹಳ ದೊಡ್ಡದು. ಅವರ ಮಾರ್ಗದರ್ಶನದಲ್ಲಿ ಒಂದು ಸುಂದರವಾದಂಥ ಮೂರ್ತಿಯಾಗಿ ಹೊರಹೊಮ್ಮುತ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. 1902 ಇದು ಕನ್ನಡಿಗರ ಪಾಲಿಗೆ ಒಂದು ಅದೃಷ್ಟದ ದಿನ ಆಗಿತ್ತು, ವರ್ಷ ಆಗಿತ್ತು. ಅವರಿಗೆ ಪಟ್ಟಾಭಿಷೇಕ ಆಗುತ್ತೆ 1902 ಫೆಬ್ರವರಿ 1 ಅವರು ನಿಜವಾದ ಪಟ್ಟಾಭಿಷೇಕ ಮುಂಚೆನೇ ಆಗಿತ್ತು. ಇಲ್ಲಿ ಅವರು ನಿಜವಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. 18 ವರ್ಷ ತುಂಬುತ್ತೆ, ಪ್ರಾಪ್ತ ವಯಸ್ಸಿಗೆ ಬರ್ತಾರೆ. ಕೆಂಪನಂಜಮ್ಮಣ್ಣಿಯಿಂದ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಅಲ್ಲಿಂದ ಕನ್ನಡ ನಾಡಿನ ಒಂದು ಉದ್ಧಾರ, ಅಭಿವೃದ್ಧಿ ಶರವೇಗದಲ್ಲಿ ಸಾಗುತ್ತೆ. ನಾಡು ಕಟ್ಟಿದ ನಾಲ್ವಡಿ ಕನ್ನಡಿಗರಿಗೆ ಮಾಡಿದ್ದು 100 ಮಡಿ. ಅಂತಹ 100 ಮಡಿಯಷ್ಟು ಸಾಧನೆಯನ್ನು ಅವರು ಮಾಡ್ತಾ ಹೋಗ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವರ ಸಾಧನೆಗಳು ಸಾಲು ಸಾಧನೆಗಳನ್ನು ಮಾಡ್ತಾ ಹೋಗ್ತಾರೆ. ಅವರು ತಮಗಾಗಿ ಏನನ್ನು ಮಾಡ್ಕೊಳ್ಳಲ್ಲ, ಎಲ್ಲ ಬರೀ ಅವರ ಬಹುಮುಖ್ಯವಾದ ಆಶಯ ಆಡಳಿತ ಅನ್ನೋದು ರಾಜನ ಆಶಯ ಮಾತ್ರ ಆಗಿರಬಾರ್ದು, ಅದು ಪ್ರಜೆಗಳು ನೇರವಾಗಿ ಭಾಗವಹಿಸುತ್ತಿರಬೇಕು. ಪ್ರಜಾ ಕಲ್ಯಾಣವೇ ನಿಜವಾದ ರಾಜ್ಯ ಕಲ್ಯಾಣ. ಒಂದು ರಾಜ್ಯ ಕಲ್ಯಾಣ ಆಗಬೇಕು ಅಂತಂದರೆ ಪ್ರಜೆಗಳ ಕಲ್ಯಾಣ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದೊಂದೇ ಒಬ್ಬ ನುರಿತ, ಒಬ್ಬ ರಾಜನಾಗಿ ಅವರು ಕೆಲಸ ಮಾಡಲಿಲ್ಲ, ಒಬ್ಬ ನುರಿತ ಶಿಲ್ಪಿಯಂತೆ ಅವರು ಕೆಲಸ ಮಾಡಿದ್ರು. ಒಂದು ಸಾಧನೆಯ ಒಂದೊಂದೇ ಹೆಟ್ಟಿಗೆಗಳನ್ನು ಇಡ್ತಾ ಕನ್ನಡ ನಾಡನ್ನು ಕಟ್ತಾ ಹೋದ್ರು. ಮೊದಲನೇದಾಗಿ ಅವರ ಆಡಳಿತದ ಸಾಧನೆಗಳನ್ನು, ಸುಧಾರಣೆಗಳನ್ನು ನೋಡ್ತಾ ಹೋದರೆ ಆಗ ಈ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡ್ತಾರೆ. ಮೊದಲೆಲ್ಲ ರಾಜನಲ್ಲೇ ಎಲ್ಲ ಅಧಿಕಾರವನ್ನು ಕೇಂದ್ರೀಕೃತವಾಗಿರ್ತಿತ್ತು. ಇವರು ಸ್ಥಳೀಯ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಾರೆ. ಗ್ರಾಮ ಪಂಚಾಯತಿಗೆ ಅಧಿಕಾರವನ್ನು ಹಂಚುತ್ತಾರೆ, ತಾಲೂಕು ಪಂಚಾಯತಿಗೆ ಹಂಚುತ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಹಂಚುತ್ತಾರೆ. ಹೀಗೆ ಅಧಿಕಾರ ವಿಕೇಂದ್ರೀಕರಣ ಮಾಡ್ತಾ ಇಡೀ ನಾಡನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾರೆ. ಗ್ರಾಮ ಸಭೆಗಳನ್ನು ಆರಂಭ ಮಾಡ್ತಾರೆ, ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಪ್ರತಿಯೊಂದು ಗ್ರಾಮಗಳಿಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಅವರು ನೋಡ್ಕೊಳ್ತಾರೆ. ಜೊತೆಗೆ ಅವರು ತಂದಂತಹ
ಏನು ಪ್ರಜಾಪ್ರತಿನಿಧಿ ಸಭೆ ಅಂತಿತ್ತು. ಇಲ್ಲಿ ರಾಜನೇ ಒಬ್ಬ ಆಡಳಿತ ನಡೆಸ್ತಾ ಇರಲಿಲ್ಲ, ಪ್ರಜೆಗಳು ಸಹ ಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ಬಂದು ಅವರು ಸಹ ಆಡಳಿತದಲ್ಲಿ ಭಾಗವಹಿಸ್ತಿದ್ರು. ಆ ಪ್ರಜಾಪ್ರತಿನಿಧಿ ಸಭೆಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾರೆ, ಹೆಚ್ಚು ಹೆಚ್ಚು ಜನ ಆಡಳಿತದಲ್ಲಿ ಭಾಗವಹಿಸುವಂತೆ ಮಾಡ್ತಾರೆ. ಪ್ರಜಾಪ್ರತಿನಿಧಿ ಸಭೆ ಅಂತಂದ್ರೆ ಇಂದಿನ ವಿಧಾನಸಭೆಗೆ ಸಮ. ಜೊತೆಗೆ ಇನ್ನೊಂದು ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ, ಅದು ಇಂದಿನ ವಿಧಾನ ಪರಿಷತ್ತಿಗೆ ಸಮ. ಈ ಎರಡೂ ಸಭೆಗಳಲ್ಲಿ ಹೆಚ್ಚು ಜನರು ಭಾಗವಹಿಸುವಂತೆ ಮಾಡಿ ಎಲ್ಲ ಅಭಿವೃದ್ಧಿಯನ್ನು ಮಾಡ್ತಾ ಹೋಗ್ತಾರೆ. ಮಲೆನಾಡು ಅಭಿವೃದ್ಧಿ ಮಾಡ್ತಾರೆ. ಮಲೆನಾಡು ಅಭಿವೃದ್ಧಿ ಮಾಡೋದಕ್ಕಿಂತಲೇ ಒಂದು ಪ್ರತ್ಯೇಕವಾದ ಯೋಜನೆಯನ್ನು ಅವರು ಜಾರಿಗೆ ತರ್ತಾರೆ. ಹೀಗೆ ಆಡಳಿತಾತ್ಮಕವಾಗಿ ಬಹುದೊಡ್ಡ ಸುಧಾರಣೆಗಳನ್ನು ಅವರು ತಂದು ಪ್ರಜೆಗಳು ನೇರವಾಗಿ ಆಡಳಿತದಲ್ಲಿ ಭಾಗವಹಿಸುವಂತೆ ಮಾಡ್ತಾರೆ. ತದನಂತರ ಅವರು ಕೈಗೊಂಡಿದ್ದು ಕೈಗಾರಿಕಾ ಸುಧಾರಣೆಗಳು, ಕೊಡುಗೆಗಳು. ಒಂದು ದೇಶ, ಒಂದು ನಾಡು, ಒಂದು ರಾಜ್ಯ ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಆರ್ಥಿಕವಾಗಿ ಬಲಿಷ್ಠವಾಗಬೇಕು. ನಾವು ಆರ್ಥಿಕವಾಗಿ ಬಲಿಷ್ಠ ಆಗಬೇಕು ಅಂತಂದ್ರೆ ನಮ್ಮಲ್ಲಿ ಕಾರ್ಖಾನೆಗಳ ಸ್ಥಾಪನೆ ಆಗಬೇಕು. ಇದುವರೆಗೂ ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ರು ಭಾರತದಲ್ಲಿ ಒಂದೇ ಒಂದು ಕಾರ್ಖಾನೆಯನ್ನು ಅವರು ಸ್ಥಾಪನೆ ಮಾಡಲಿಲ್ಲ. ಅವರು ಇಲ್ಲಿಂದ ಕಚ್ಚಾ ವಸ್ತುಗಳನ್ನ ಇಂಗ್ಲೆಂಡಿಗೆ ತಗೊಂಡು ಹೋಗ್ತಾ ಇದ್ರು. ಅಲ್ಲಿ ಅವರೆಲ್ಲ ಸಿದ್ಧ ವಸ್ತುಗಳನ್ನ ಮಾಡ್ಕೊಂಡು ಮತ್ತೆ ಇಲ್ಲಿ ದುಬಾರಿ ಬೆಲೆಗೆ ಮಾರಿ ಹಣವನ್ನ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಕೈಗಾರಿಕೆಗಳ ಸ್ಥಾಪನೆ ಆಗಬೇಕು, ಇಲ್ಲ ಅಂದ್ರೆ ನಾಶವಾಗಿ ಹೋಗ್ತೀವಿ ಅನ್ನುವಂಥ ವಿಶ್ವೇಶ್ವರಯ್ಯನವರ ಒಂದು ಪರಿಕಲ್ಪನೆಯನ್ನ ಅವರು ಪರಿಗಣಿಸಿಬಿಟ್ಟು ನಾಡಿನಾದ್ಯಂತ ಹಲವಾರು ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡ್ತಾರೆ. ಮತ್ತೆ ಬ್ರಿಟಿಷರ ಕಾಲದಲ್ಲಿ ಮುಚ್ಚಿ ಹೋಗಿದ್ದಂಥ ಗುಡಿ ಕೈಗಾರಿಕೆಗಳು, ಸಣ್ಣ 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 ಏನು ಕುಂಬಾರಿಕೆ, ಚಾಪೆ ಮಾಡೋದು ಅಥವಾ ಪುಟ್ಟಿ ಎಣೆಯುವಂಥದ್ದು, ನೇಕಾರಿಕೆ, ಈ ಥರದ ಗುಡಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ. ಮತ್ತೆ ಜೊತೆಗೆ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡ್ತಾರೆ. ಉದಾಹರಣೆಗೆ ಮೈಸೂರಿನಲ್ಲಿ ಶ್ರೀಗಂಧದ ಎಣ್ಣೆಯ ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ. ಬೆಂಗಳೂರಿನಲ್ಲಿ ಮೈಸೂರು ಸ್ಯಾಂಡಲ್ ಅಂತ ಕರಿತೀವಿ ನಾವು, ಸಾಬೂನು ಕಾರ್ಖಾನೆ ಮಾಡ್ತಾರೆ. ಮೈಸೂರು ಪೇಂಟ್ಸ್ ಅಂದರೆ ಬಣ್ಣದ ಕಾರ್ಖಾನೆ, ಅರಗು ಮತ್ತು ಬಣ್ಣದ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ, ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿಣದ ಕಾರ್ಖಾನೆ, ಭದ್ರಾವತಿನಲ್ಲಿ ಪೇಪರ್ ಮಿಲ್ಲನ್ನು, ಕಾಗದದ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ. ಶಿವಮೊಗ್ಗದಲ್ಲಿ ಬೆಂಕಿ ಕಡ್ಡಿ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಬೆಳಗೊಳ ಅಂತ ಬರುತ್ತೆ, ಆ ಬೆಳಗೊಳದಲ್ಲಿ ಶ್ರೀರಂಗಪಟ್ಟಣದ ಹತ್ರ ಬರುತ್ತದೋ ಅಲ್ಲಿ ರಾಸಾಯನಿಕ ಗೊಬ್ಬರಗಳ ತಯಾರಿಕೆಯ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ. ಮತ್ತೆ ಬೆಂಗಳೂರಿನಲ್ಲೇ ಚರ್ಮ ಹದ ಮಾಡುವಂತಹ ಕಾರ್ಖಾನೆ, ಪಿಂಗಾಣಿ ಪಾತ್ರೆಗಳನ್ನು ಮಾಡುವಂತಹ ಕಾರ್ಖಾನೆ, ಜೊತೆಗೆ HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅನ್ನುವಂತಹ ಒಂದು ಬೃಹತ್ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ, ಕಾರ್ಖಾನೆಯನ್ನ. ಜೊತೆಗೆ ಇಂಥ ಹಲವಾರು ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡುವ ಮೂಲಕ ಈ ಮೈಸೂರು ರಾಜ್ಯವನ್ನು ಆರ್ಥಿಕವಾಗಿ ಬಲಿಷ್ಠವನ್ನಾಗಿ ಮಾಡೋದಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾರೆ. ಜೊತೆಗೆ ಅವರು ಮಾಡಿದಂತಹ ಬಹುದೊಡ್ಡ ಈ ಜಮ್ಶೆಡ್ಜಿ ಟಾಟಾ ಅಂತ ಹೇಳ್ಬಿಟ್ಟು ನೀವೆಲ್ಲ ಕೇಳಿರಬಹುದು, ಟಾಟಾ ಸಂಸ್ಥೆಯ ಸಂಸ್ಥಾಪಕರವರು. ಅವರು ಒಂದ್ಸಾರಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗ್ತಾ ಇರ್ತಾರೆ. ಹಡಗಿನಲ್ಲಿ ಈ ಜಮ್ಶೆಡ್ಜಿ ಟಾಟಾ ಸಿಗ್ತಾರೆ. ಎಲ್ಲಿಗೆ ಹೋಗ್ತಾ ಇದ್ದೀರಿ, ಏನು ಅಂತ ಹೇಳ್ಬಿಟ್ಟು ವಿವೇಕಾನಂದರು ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಭಾರತಕ್ಕೆ ನಮ್ಮ ಕಂಪನಿಗೆ ಒಬ್ಬ ಒಳ್ಳೊಳ್ಳೆ ಸಂಶೋಧಕರು ಬೇಕು, ಹಾಗಾಗಿ ಅಂತ ಸಂಶೋಧಕರನ್ನು ನಾನು ಅಮೆರಿಕದಿಂದ ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ವಿವೇಕಾನಂದರಿಗೆ ಹೇಳ್ತಾರೆ. ಆಗ ವಿವೇಕಾನಂದರು ಹೇಳ್ತಾರೆ, ಭಾಳ ನೊಂದ್ಕೊಂಡ್ಬಿಟ್ಟು ಹೇಳ್ತಾರೆ ಅವರು ವಿವೇಕಾನಂದರು, ಬೇಡ ವಿದೇಶಿಯರಿಗೆ ಇಲ್ಲಿ ಮಣೆ ಹಾಕಬೇಡಿ, ನಮ್ಮಲ್ಲಿ ಬೇಕಾದಷ್ಟು ಬುದ್ಧಿವಂತರಿದ್ದಾರೆ, ಅವರಿಗೆ ನೀವು ಸರಿಯಾದ ತರಬೇತಿಯನ್ನು ಕೊಟ್ಟರೆ ಇಲ್ಲೇನೆ ನೀವು ಸಂಶೋಧನೆ ಮಾಡ್ತಕ್ಕಂಥ ಸಂಶೋಧಕರು ಹುಟ್ಕೊಳ್ತಾರೆ, ನೀವು ಆ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಟಾಟಾ ಅವರಿಗೆ ವಿವೇಕಾನಂದರು ಹೇಳ್ತಾರೆ. ಆಗ ಅವರು ಭಾರತದಲ್ಲಿ ಒಂದು ವಿಜ್ಞಾನ ಮತ್ತು ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇಡೀ ಭಾರತವನ್ನ ಜಾಗಕ್ಕಾಗಿ ಹುಡುಕಾಡ್ತಿರ್ತಾರೆ. ಹೈದರಾಬಾದ್ ನಿಜಾಮನ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ಹಿಂಗೆ ಭಾರತೀಯ ವಿಜ್ಞಾನ ಮತ್ತು ಸಂಶೋಧನಾ ಕೇಂದ್ರ ಸ್ಥಾಪನೆ ಮಾಡಬೇಕು ಅಂತಿದ್ದೀವಿ, ದಯವಿಟ್ಟು ನಮಗೆ ಜಾಗ ಕೊಡಿ ಅಂತೇಳಿ ಕೇಳಿದಾಗ ಹೈದರಾಬಾದಿನ ನಿಜಾಮ ನಿರಾಕರಿಸ್ತಾನೆ, ಇಲ್ಲ ಕೊಡಲ್ಲ ಅಂತೇಳಿ. ಆಗ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರನ್ನು ಕರೆದು ಬೆಂಗಳೂರಿನ ಹೃದಯ ಭಾಗದಲ್ಲಿ 371 ಎಕರೆ ಭೂಮಿಯನ್ನ ಆ ಜಮ್ಶೆಡ್ಜಿ ಟಾಟಾ ಅವರಿಗೆ ಕೊಟ್ಟು
ಆ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಜೊತೆಗೆ 5 ಲಕ್ಷ ರೂಪಾಯಿಗಳನ್ನು ಸಹ ಅವರಿಗೆ ಕೊಡ್ತಾರೆ ಸಹಾಯಧನವನ್ನಾಗಿ. ಇಂತಹ ಹಲವಾರು ಕೆಲಸಗಳನ್ನು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡಿದ್ದಾರೆ. ಹೀಗೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವ ಮೂಲಕ ನಮ್ಮ ನಾಡನ್ನು ಸದೃಢವಾಗಿ ಕಟ್ಟೋದಕ್ಕೆ ಅವರು ಹಲವಾರು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದರು. ಇವತ್ತಿಗೂ ಸಹ ಹಲವಾರು ಕೈಗಾರಿಕೆಗಳಿದ್ದಾವೆ. ಕೆಲವೊಂದು ಕೈಗಾರಿಕೆಗಳು ಮುಚ್ಕೊಂಡು ಹೋಗಿದ್ದಾವೆ. ಈ ಬದಲಾದಂತಹ ಕಾಲಘಟ್ಟದಲ್ಲಿ ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇರೋದಕ್ಕೆ ಭದ್ರಾವತಿಯಲ್ಲಿ ಇರ್ತಕ್ಕಂಥ ಉಕ್ಕು ಮತ್ತು ಕಬ್ಬಿಣದ ಅಂಥದ್ದೊಂದು ಶ್ರೇಷ್ಠ ಕಾರ್ಖಾನೆ ಮುಚ್ಕೊಂಡೋಯ್ತು. ಹಲವಾರು ಮುಚ್ಕೊಂಡೋಗಿದೆ. ಆದ್ರೂ ಇವತ್ತಿಗೂ ಸಹ ಟಾಟಾ ಇನ್ಸ್ಟಿಟ್ಯೂಟ್ ಇದೆ ಬೆಂಗಳೂರಲ್ಲಿ. ಹಲವಾರು ಕಾರ್ಖಾನೆಗಳು ಈಗಲೂ ಸಹ ಕೆಲಸವನ್ನು ಮಾಡ್ತಾ ಇದ್ದಾವೆ. ಬೆಂಗಳೂರಿನಲ್ಲಿರ್ತಕ್ಕಂಥ ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆಯೂ ಸಹ ಇವತ್ತು ಕೆಲಸ ಮಾಡ್ತಾ ಇದೆ. ಇನ್ನು ಅವರ ಸಾಮಾಜಿಕ ಸುಧಾರಣಾ ಕೊಡುಗೆಗಳು ಏನು ಈ ಸಮಾಜವನ್ನು ಸದೃಢವಾಗಿ ಕಟ್ಟೋದಕ್ಕೆ ಅವರು ಮಾಡಿದಂತಹ ಕೊಡುಗೆ ಅಂತಂದ್ರೆ, ಆಗಿನ ಕಾಲದಲ್ಲಿ ಸಮಾಜದಲ್ಲಿ ಹಲವಾರು ಅನಿಷ್ಟ ಪದ್ಧತಿಗಳು ತಾಂಡವಾಡ್ತಾ ಇದ್ವು. ಅದರಲ್ಲಿ ಈ ದೇವದಾಸಿ ಪದ್ಧತಿ, ಬಸವಿ ಪದ್ಧತಿ, ಗೆಜ್ಜೆ ಪೂಜೆ, ಬಾಲ್ಯ ವಿವಾಹ ಇಂತಹ ಅನಿಷ್ಟ ಪದ್ಧತಿಗಳು ತಾಂಡವಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಕಣ್ಣಾರೆ ಅವುಗಳನ್ನು ನೋಡಿದ್ರು. ಹೆಣ್ಣು ಮಕ್ಕಳಿಗೆ ಆಗ್ತಾ ಇರ್ತಕ್ಕಂಥ ಶೋಷಣೆಯನ್ನು ಅವರು ನೋಡ್ಬಿಟ್ಟು ದೇವದಾಸಿ ಪದ್ಧತಿ ಅಂತಕ್ಕಂಥದ್ದು ಮೂಲತಃ ಅದು ಒಳ್ಳೆಯ ಒಂದು ಪರಿಕಲ್ಪನೆಯಿಂದ ಹುಟ್ಕೊಂಡಿದ್ದು. ಯಾವ ಸಂಗೀತ ಮತ್ತು ನೃತ್ಯ ಬಲ್ಲಂತಹ ಹೆಣ್ಣು ಮಕ್ಕಳು ತಮ್ಮನ್ನ ತಾವು ದೇವರಿಗೆ ಅರ್ಪಿಸಿಕೊಂಡು ಆ ದೇವರಿಗೆ ಸಂಗೀತ ಸೇವೆ ಮತ್ತು ನೃತ್ಯ ಸೇವೆಯನ್ನು ಸಲ್ಲಿಸುವಂತಹ ಒಂದು ಗೌರವಯುತ ಪದ್ಧತಿಯಾಗಿತ್ತು ದೇವದಾಸಿ ಪದ್ಧತಿ. ಆದರೆ ಕಾಲ ಕಳೆದಂತೆ ಆ ಪದ್ಧತಿ ತನ್ನ ಮೌಲ್ಯ ಕಳ್ಕೊಳ್ತು, ತನ್ನ ಗೌರವವನ್ನು ಕಳ್ಕೊಳ್ತು. ದೇವದಾಸಿ ಪದ್ಧತಿ ಅಂತಂದ್ರೆ ಅದೊಂದು ವೇಶ್ಯಾವೃತ್ತಿ ಅನ್ನುವಂತಹ ಒಂದು ಮಟ್ಟಕ್ಕೆ ಬಂತು. ಹಳ್ಳಿಗಳಲ್ಲಿ ನಾವೆಲ್ಲ ಸಣ್ಣವರಿದ್ದಾಗ ಈ ಹನುಮಪ್ಪನ ಸೂಳೆ ಅನ್ನೋರು ಅಂಥವ್ರನ್ನ ಆ ಊರಿನ ಜನ ಬೇಕಾಬಿಟ್ಟು ಯಾವ ಥರ ಬೇಕಾದ್ರೂ ಅವ್ರನ್ನ ಬಳಸ್ಕೊಳ್ತಾ ಇದ್ರು. ಅವ್ರನ್ನ ವಯಸ್ಸಿದ್ದಾಗ ಬಳಸ್ಕೊಳ್ತಿದ್ರು. ಅವರು ವೃದ್ಧರಾದ್ಮೇಲೆ ಅವ್ರ ಸ್ಥಿತಿ ಹೇಳಬಾರ್ದು ಅಂಥದ್ದೊಂದು ಸ್ಥಿತಿಯನ್ನು ಬರ್ತಾ ಇತ್ತು. ಆ ರೀತಿ ಹೆಣ್ಮಕ್ಳಿಗೆ ಶೋಷಣೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಮಾನವೀಯ ಮೌಲ್ಯಗಳು ಗುಣಗಳು ಇರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ಹೆಣ್ಣು ಮಕ್ಕಳಿಗಾಗಿ ಈ ಪದ್ಧತಿಯನ್ನು ತೆಗೆದುಹಾಕ್ತಾರೆ. 1909ರಲ್ಲಿ ಈ ದೇವದಾಸಿ ಪದ್ಧತಿಯನ್ನ ಕಾನೂನುಬದ್ಧವಾಗಿ ತೆಗೆದುಹಾಕ್ತಾರೆ. ಗೆಜ್ಜೆ ಪೂಜೆ ಪದ್ಧತಿಯನ್ನು ರದ್ದು ಮಾಡ್ತಾರೆ. ಜೊತೆಗೆ ಬಸವಿ ಬಿಡುವಂತಹ ಪದ್ಧತಿಯನ್ನ ರದ್ದು ಮಾಡ್ತಾರೆ. 8 ವರ್ಷಕ್ಕಿಂತ ಸಣ್ಣ ಮಕ್ಕಳನ್ನ ಯಾರು ಮದುವೆ ಮಾಡಿಕೊಡುದು, ಅದು ಬಾಲ್ಯ ವಿವಾಹ ಅಂತೇಳಿ ಬಾಲ್ಯ ವಿವಾಹ ನಿಷೇಧ ಕಾನೂನನ್ನು ಜಾರಿಗೆ ತರ್ತಾರೆ. ಜೊತೆಗೆ ಮಿಲ್ಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ತುಂಬ ಶೋಷಣೆ ಮಾಡ್ತಿದ್ರು. ಅವಾಗ ಅವರಿಗೆ ಹೆರಿಗೆ ರಜೆ ಕೊಡ್ತಾ ಇರಲಿಲ್ಲ, ಯಾವುದೇ ಸೌಲಭ್ಯಗಳನ್ನು ವೇತನ ಸಹಿತ ರಜೆಯನ್ನು ಕೊಡ್ತಾ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡುವಂತಹ ಹೆಣ್ಣು ಮಕ್ಕಳಿಗೆ ವೇತನ ಕೊಡುವಂತೆ, ವೇತನ ಸಹಿತ ರಜೆ ಕೊಡುವಂತೆ ಅಲ್ಲಿ ಆ ಕಾನೂನನ್ನು ಜಾರಿಗೆ ತರ್ತಾರೆ. ಜೊತೆಗೆ ವಿಧವೆಯರಿಗೆ ವಿಧವಾ ಮಾಸಾಶನವನ್ನು ಕೊಡುವಂಥ, ವಿಧವಾ ವೇತನವನ್ನು ಕೊಡುವಂತಹ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಜೊತೆಗೆ 1938ರಲ್ಲಿ ವಿಧವಾ ಪುನರ್ವಿವಾಹ, ಅವ್ರು ಮತ್ತೆ ಮದುವೆ ಮಾಡಿಕೊಳ್ಬಹುದು ಅನ್ನುವಂತಹ ಕಾನೂನನ್ನು ಸಹ ಇವರು ಜಾರಿಗೆ ತರ್ತಾರೆ. ಇಂಥ ಎಲ್ಲ ಕಾನೂನುಗಳನ್ನು ಜಾರಿಗೆ ತರೋದ್ರ ಮೂಲಕ ಮಹಿಳೆಯರನ್ನು ನಿಜವಾದ ಅರ್ಥದಲ್ಲಿ ಸಬಲೀಕರಣಗೊಳಿಸ್ತಾರೆ. ಇವತ್ತು ನಾವು ಮಹಿಳಾ ಸಬಲೀಕರಣ ಅಂತೇಳಿ ಹೊಡ್ಕೊಳ್ತೇವೆ. ಆದರೆ ಅವರು ಆ ಕಾಲದಲ್ಲೇನೆ, ಏನು ಬ್ರಿಟಿಷರು ನಮ್ಮನ್ನು ಆಳ್ತಾ ಇರುವಂಥ ಕಾಲದಲ್ಲೇನೆ ಮಹಿಳಾ ಸಬಲೀಕರಣಕ್ಕಾಗಿ ಎಷ್ಟೊಂದು ಕಾನೂನುಗಳನ್ನು ಜಾರಿಗೆ ತಂದು ನಿಜವಾದ ಅರ್ಥದಲ್ಲಿ ಮಹಿಳೆಯರಿಗೆ ಗೌರವವನ್ನು ಸಲ್ಲಿಸುವಂತಹ ಒಂದು ಕೆಲಸವನ್ನು ಮಾಡಿದರು. ಆ ಒಂದು ಮನೆತನದ ದೇವತೆಯೇ ಅವರ ಮನೆ ದೇವರೇ ಚಾಮುಂಡೇಶ್ವರಿ. ಆ ಚಾಮುಂಡೇಶ್ವರಿಗೆ ಎಷ್ಟು ಗೌರವ ಕೊಡ್ತಿದ್ರೋ, ಭಕ್ತಿಯನ್ನು ಸಲ್ಲಿಸ್ತಿದ್ರೋ, ಅಷ್ಟೇ ಗೌರವವನ್ನು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಸಹ ಅವರು ಕೊಡ್ತಾ ಇದ್ರು ಅವರ ಕಾಲಘಟ್ಟದಲ್ಲಿ. ಈ ರೀತಿ ಸಾಮಾಜಿಕ ಒಂದು ಪರಿವರ್ತನೆಯನ್ನು, ಸಮಾಜದಲ್ಲಿ ಒಂದು ಹೊಸ ಬೆಳವಣಿಗೆಯನ್ನು ಪರಿವರ್ತನೆ ಮಾಡುವಂತಹ ಹಲವಾರು ಸುಧಾರಣೆಗಳನ್ನು ಅವರು ತಂದರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇನ್ನು ಇವರ ಕಾಲದಲ್ಲಿ ಒಂದು ರಾಜ್ಯ ಮುಂದುವರಿಬೇಕು ಅಂತಂದರೆ ಅಲ್ಲಿರೋ ಪ್ರಜೆಗಳು ಶಿಕ್ಷಿತರಾಗಬೇಕು, ಶಿಕ್ಷಣವನ್ನು ಕಲಿಬೇಕು. ಅದಕ್ಕೋಸ್ಕರ
ಕ್ರಾಂತಿಯನ್ನೇ ಮಾಡ್ತಾರೆ. ಏನು ಇವತ್ತು ನಮ್ಮ ಸರ್ಕಾರ ಹೇಳುತ್ತೆ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತೇಳಿ, ಅದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಆವಾಗಲೇ ಜಾರಿಗೆ ತಂದಿದ್ರು. 14 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಅವರು ಅವಾಗಲೇ ಕೊಟ್ಟಿದ್ರು. ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಶಾಲೆಯನ್ನು ಸ್ಥಾಪನೆ ಮಾಡಿಬಿಟ್ಟು ಅವರು ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದರು. ಹಲವಾರು ಕಾಲೇಜುಗಳನ್ನು ಅವರು ಸ್ಥಾಪನೆ ಮಾಡಿದರು. ಮಹಾರಾಣಿ ಕಾಲೇಜು, ಯುವರಾಜ ಕಾಲೇಜು, ಮಹಾರಾಜ ಕಾಲೇಜು, ಎಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಕೃಷಿ ಕಾಲೇಜು, ಕೃಷಿ ಸ್ಕೂಲು ಅದನ್ನು ಸ್ಥಾಪನೆ ಮಾಡ್ತಾರೆ. ಹೀಗೆ ಇಡೀ ಭಾರತದಲ್ಲಿ ಒಂದು ಸಂಸ್ಥಾನ, ಒಂದು ರಾಜ್ಯ ಸ್ಥಾಪನೆ ಮಾಡಿದಂತಹ ಒಂದೇ ಒಂದು ವಿಶ್ವವಿದ್ಯಾನಿಲಯ ಅಂತಂದರೆ ಅದು ಮೈಸೂರು ವಿಶ್ವವಿದ್ಯಾನಿಲಯ. ಅದು 1916ರಲ್ಲಿ ಸ್ಥಾಪನೆ ಮಾಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಹೀಗೆ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿ ಎಲ್ಲರಿಗೂ ಉನ್ನತ ವಿದ್ಯಾಭ್ಯಾಸ ಸಿಗುವಂತೆ ವ್ಯವಸ್ಥೆ ಮಾಡ್ತಾರೆ. ಅದಕ್ಕೆ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡ್ತಾರೆ ಶಿಕ್ಷಣಕ್ಕಾಗಿ. ಹಾಗಾಗಿ ಈ ರಾಜ್ಯ ಒಂದು ಸುಶಿಕ್ಷಿತ ರಾಜ್ಯ ಆಗೋದಕ್ಕೆ ಅವರು ಕಾರಣರು ಆದರೂ. ಇಂಥ ಒಂದು ಶೈಕ್ಷಣಿಕ ಕೆಲಸವನ್ನು ಜೊತೆಗೆ ಬಡ ಮಕ್ಕಳು ಸ್ಕೂಲಿಗೆ ಬರೋದಕ್ಕಾಗಲ್ವಲ್ಲ, ಅಂಥವ್ರಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ರು. ಅವರು ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ಅವ್ರಿಗೂ ವಿದ್ಯಾರ್ಥಿ ವೇತನವನ್ನು ಕೊಟ್ಬಿಟ್ಟು ಅವರೇನೇ ಓದೋದಕ್ಕೆ ಕಳಿಸ್ತಾ ಇದ್ರು. ಈ ಥರದ ಹಲವಾರು ಶೈಕ್ಷಣಿಕ ಕಾರ್ಯಗಳನ್ನು ಅವರು ಮಾಡಿದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅಷ್ಟೇ ಅಲ್ಲದೆ ಅವರು ಆರೋಗ್ಯಕ್ಕೆ ಕೊಟ್ಟಂತಹ ಕೊಡುಗೆ ಇದೆಯಲ್ಲ, ಅದು ಬಹು ದೊಡ್ಡದಾಗಿರ್ತಕ್ಕಂಥ ಕೊಡುಗೆ. ಯಾಕೆ ಅಂತಂದರೆ ಆರೋಗ್ಯ ಯಾವಾಗ ಎಲ್ಲಿ ಕೈ ಕೊಡುತ್ತೋ ಗೊತ್ತಿಲ್ಲ. ಅವ್ರ ಮನೆಯಲ್ಲೇ ಒಂದು ಘಟನೆ ನಡೆಯುತ್ತೆ ಅರಮನೆಯಲ್ಲಿ. ಇವರ ಅಕ್ಕ ಕೃಷ್ಣರಾಜಮಣ್ಣಿ ಅಂತಕ್ಕಂಥವ್ರು, ಅವರು 31ನೇ ವಯಸ್ಸಿಗೆ ಅವ್ರಿಗೆ ಕ್ಷಯರೋಗ ಬರುತ್ತೆ. ಕ್ಷಯರೋಗ ಬಂದು ಆಗಿನ ಕಾಲದಲ್ಲಿ ಚಿಕಿತ್ಸೆನೇ ಇರಲಿಲ್ಲ ಅದಕ್ಕೆ. ಆ ಕ್ಷಯರೋಗ ಬಂದು 31ನೇ ವಯಸ್ಸಿನಲ್ಲಿ ಅವರು ಸತ್ತೋಗ್ಬಿಡ್ತಾರೆ. ಕಾರಂಜಿ ಅರಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಅವರು. ಮೈಸೂರಲ್ಲಿ ಒಟ್ಟು 7 ಅರಮನೆಗಳಿದ್ದಾವೆ. ನಮಗೆ ಗೊತ್ತಿರೋದೊಂದೇ, ಯಾವುದು ಅಂಬಾವಿಲಾಸ ಅರಮನೆ, ಒಂದೇ ಅರಮನೆ ಅಂತ ತಿಳ್ಕೊಂಡಿದ್ವಿ ನಾವು. 7 ಅರಮನೆಗಳಿದ್ದಾವೆ. ಅವರಲ್ಲಿ ವಾಸ ಮಾಡ್ತಾ ಇರ್ತಾರೆ ಕಾರಂಜಿ ಅರಮನೆಯಲ್ಲಿ. 31ನೇ ವಯಸ್ಸಿಗೆ ಆ ಕ್ಷಯರೋಗ ಬಂದು ಸತ್ತೋಗ್ಬಿಡ್ತಾರೆ. ಅವರು ಸತ್ತ ಸ್ವಲ್ಪವೇ ದಿನಗಳಲ್ಲಿ ಅವರ 3 ಜನ ಹೆಣ್ಣು ಮಕ್ಕಳನ್ನು ಸತ್ತು ಹೋಗ್ತಾರೆ. ಇದನ್ನ ನೋಡಿದಂತಹ ಸಾಮಾನ್ಯ ಪ್ರಜೆಗಳೆಲ್ಲ ಏನ್ ಅಂದ್ಕೊಳ್ತಾರೋ, ಅಯ್ಯೋ ರಾಜರ ಮನೆತನದಲ್ಲಿ ಹಿಂಗೆ ಸಾಲು ಸಾವುಗಳಾದ್ರೆ ನಮ್ಮಂತ ಸಾಮಾನ್ಯರ ಗತಿ ಏನು ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇರುವಂತಹ ಸಂದರ್ಭದಲ್ಲೇ ನಾಲ್ವಡಿ ಕೃಷ್ಣರಾಜ ಒಡೆಯರು ತುಂಬಾ ನೊಂದ್ಕೊಂಡ್ಬಿಟ್ಟು 90 ಎಕರೆ ಭೂಮಿಯಲ್ಲಿ ಕ್ಷಯರೋಗ ಆಸ್ಪತ್ರೆಯನ್ನು ಕಟ್ಟಿಸ್ತಾರೆ. ನಮ್ಮನೆಗೆ ಬಂದಂತಹ ಪರಿಸ್ಥಿತಿ ಯಾವ ಪ್ರಜೆಗಳಿಗೂ ಬರಬಾರ್ದು ಅಂತ ಹೇಳ್ಬಿಟ್ಟು ಆ ಕ್ಷಯರೋಗದ ಆಸ್ಪತ್ರೆಯನ್ನೇ 90 ಎಕರೆ ಜಾಗದಲ್ಲಿ ಕಟ್ಟಿಸ್ತಾರೆ. ಅಷ್ಟೇ ಅಲ್ಲದೆ ಇಡೀ ರಾಜ್ಯದಾದ್ಯಂತ 270 ಆಸ್ಪತ್ರೆಗಳನ್ನು ಕಟ್ಟಿಸ್ತಾರೆ. 270 ಆಸ್ಪತ್ರೆಗಳನ್ನು. ಅದರಲ್ಲಿ ಶಿವಮೊಗ್ಗದಲ್ಲಿರ್ತಕ್ಕಂಥ ಮೆಗ್ಗಾನ್ ಆಸ್ಪತ್ರೆಯು ಸಹ ಒಂದು, ಮತ್ತು ಕೋಲಾರದಲ್ಲಿ ನರಸಿಂಹರಾಜ ಆಸ್ಪತ್ರೆ ಕಟ್ಟಿಸ್ತಾರೆ, ವಾಣಿ ವಿಲಾಸ ಆಸ್ಪತ್ರೆ, ಇಂಥ ಮತ್ತೆ ನಿಮಾನ್ಸ್ ಅಂತ ನಾವೇನು ಕರಿತೀವಲ್ಲ, ಇವತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ನಿಮಾನ್ಸ್ ಹುಚ್ಚ ಆಸ್ಪತ್ರೆ ಅಂತ ಕರಿತೀವಲ್ಲ ನಾವು, ಆ ಒಂದು ಆಸ್ಪತ್ರೆಯನ್ನ ಕಟ್ಟಿಸಿದವರು ಸಹ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರೇ. ಹೀಗೆ ಇಡೀ ರಾಜ್ಯದಾದ್ಯಂತ 270 ಆಸ್ಪತ್ರೆಗಳನ್ನು ಕಟ್ಟಿಸುವ ಮೂಲಕ ರಾಜ್ಯದ ಜನತೆಗೆ ಆರೋಗ್ಯವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಉಚಿತವಾಗಿ, ಅವೆಲ್ಲವೂ ದುಡ್ಡು ತಗೊಂಡು ಮಾಡುವಂತಹ ಆಸ್ಪತ್ರೆಗಳಲ್ಲ, ಉಚಿತವಾಗಿ ಚಿಕಿತ್ಸೆಯನ್ನು ಕೊಡುವಂತಹ ಆಸ್ಪತ್ರೆಗಳಾಗಿರ್ಬೋದು. ಹೀಗೆ ಆರೋಗ್ಯದಾತರು ಸಹ ಅವರು ಆಗಿದ್ರು. ಅಷ್ಟೇ ಅಲ್ಲದೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮಾಡಿದಂತಹ ಇನ್ನೊಂದು ಬಹುದೊಡ್ಡ ಕೊಡುಗೆ ಅಂತಂದರೆ ನೀರಾವರಿ ಯೋಜನೆಗಳು. ನೀರಾವರಿ ಕೊಡುಗೆಯನ್ನು ಯಾವತ್ತೂ ನಾವು ಮರೆಯೋ ಹಾಗೇನೇ ಇಲ್ಲ. ಅವರು ಇಡೀ ನಮ್ಮ ಕರ್ನಾಟಕದ ಮೈಸೂರು ರಾಜ್ಯದಾದ್ಯಂತ 7400 ಕೆರೆಗಳನ್ನು ಕಟ್ಟಿಸ್ತಾರೆ. 7400 ಕೆರೆಗಳು. ಇವತ್ತು ಆ ಕೆರೆಗಳು ಎಲ್ಲಿದ್ದಾವೆ ಅಂತ ನಾವು ಹುಡುಕಾಡಬೇಕು. ನೀರಾವರಿ ಸೌಲಭ್ಯ ಇದ್ರೆ ರೈತರು ಚೆನ್ನಾಗಿ ಬೆಳೀತಾರೆ, ಆಗ ಆರ್ಥಿಕ ಮಟ್ಟ ಸುಧಾರಿಸುತ್ತೆ, ರೈತರು ಚೆನ್ನಾಗಿರ್ತಾರೆ, ರಾಜ್ಯವು
ಚೆನ್ನಾಗಿರುತ್ತೆ. ಆರ್ಥಿಕವಾಗಿ ನಾವು ಬಲಿಷ್ಠರಾಗಬೇಕು ಅಂದರೆ ನೀರಾವರಿ ವ್ಯವಸ್ಥೆ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಇಷ್ಟು ಕೆರೆಗಳನ್ನು 7400 ಕೆರೆಗಳನ್ನು ರಾಜ್ಯದಾದ್ಯಂತ ಕಟ್ಟಿಸ್ತಾರೆ. ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ವಾಣಿವಿಲಾಸ ಸಾಗರವನ್ನು ಒಂದು ಡ್ಯಾಮನ್ನು ಕಟ್ಟಿಸ್ತಾರೆ. ವಾಣಿವಿಲಾಸ ಸಾಗರವನ್ನು, ಅದು ಅತ್ಯಂತ ಹಳೆಯ ಸಾಗರ ಆಗಿತ್ತು, ಅಂದರೆ ಡ್ಯಾಮ್ ಆಗಿತ್ತು. ತದನಂತರ 1911ರಲ್ಲಿ KRS ಕೃಷ್ಣರಾಜ ಸಾಗರ ಅಣೆಕಟ್ಟಿಗೆ ಬುನಾದಿಯನ್ನು ಹಾಕ್ತಾರೆ. ಆ ಒಂದು ಅಣೆಕಟ್ಟನ್ನು ಕಟ್ತಾ ಹೋಗ್ತಾರೆ. ಅದು ಮುಗಿಯೋದಿಲ್ಲ, 31ಕ್ಕೆ ಮುಗಿಯೋದದು. ಆ ಮುಗಿಯುವ ಹಂತಕ್ಕೆ ಬಂದಾಗ ಅದಕ್ಕೆ ಕೊಡೋದಕ್ಕೆ, ಕೂಲಿ ಕಾರ್ಮಿಕರಿಗೆ ಕೊಡೋದಕ್ಕೆ ದುಡ್ಡು ಸಾಕಾಗಲ್ಲ, ದುಡ್ಡಿನ ಕೊರತೆ ಉಂಟಾಗುತ್ತೆ. ಆಗ ಅವರ ತಾಯಿಯಾಗಿರ್ತಕ್ಕಂತಹ ಕೆಂಪನ್ನಂಜಮ್ಮಣ್ಣಿಯವರ ಒಂದು ಮಾರ್ಗದರ್ಶನದ ಮೇರೆಗೆ, ಸಲಹೆಯ ಮೇರೆಗೆ ತಮ್ಮ ಅರಮನೆಯ ಖಾಸಗಿ ಭಂಡಾರದಿಂದ 4 ಮೂಟೆ ರತ್ನಾಭರಣಗಳನ್ನು ಮುಂಬೈ ಮಾರುಕಟ್ಟೆಗೆ ತಗೊಂಡೋಗಿ ಮಾರಿ ಆ ಬಂದಂಥ ಹಣವನ್ನು ಕಾರ್ಮಿಕರಿಗೆ ಕೊಟ್ಟು ಆ ಒಂದು ಅಣೆಕಟ್ಟನ್ನು ಪೂರ್ಣಗೊಳಿಸ್ತಾರೆ 1931ರಲ್ಲಿ. ಜೊತೆಗೆ ಆ ಒಂದು ಅಣೆಕಟ್ಟೆಗೆ ಹಲವಾರು ಕಾಲುವೆಗಳನ್ನು ಮಾಡಬೇಕಲ್ಲ, ಚಾನಲ್ಗಳನ್ನು. ಇರ್ವಿನ್ ಕಾಲುವೆ ಅಂತ ಹೇಳ್ಬಿಟ್ಟು ಒಂದು ಮಂಡ್ಯಕ್ಕೆ ನೀರು ಹೋಗೋದು ಅಲ್ಲಿಂದನೇ. ಆ ಇರ್ವಿನ್ ಕಾಲುವೆಯಿಂದ ಬೃಹತ್ತಾಗಿರ್ತಕ್ಕಂಥ ಕಾಲುವೆಯನ್ನು ನಿರ್ಮಾಣ ಮಾಡ್ತಾರೆ. ಆ ಒಂದು ಕಾಲುವೆಯಿಂದ ಮಂಡ್ಯದ ಜಿಲ್ಲೆಗೆ 1,20,000 ಎಕರೆ ಭೂಮಿಗೆ ನೀರಾವರಿ ಸೌಲಭ್ಯ ಇವತ್ತು ಹೋಗ್ತಾ ಇದೆ. ಆ ಮಂಡ್ಯದ ಜನ ಇವತ್ತು ಪ್ರತಿ ಮನೆಯಲ್ಲೂ ಮಹಾರಾಜರ ಫೋಟೋ ಇಟ್ಕೊಂಡು ಪ್ರತಿ ತುತ್ತು ಉಣ್ಣುವಾಗಲೂ ಸಹ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ನೆನಪು ಮಾಡ್ಕೊಳ್ಬೇಕು. ಆ ಒಂದು ಡ್ಯಾಮನ್ನು ಕಟ್ಟದೆ ಹೋಗಿದ್ರೆ ಆ ಮಂಡ್ಯದ ಜನ, ಜಗಳೂರು ಏನು ಹಿಂದಿತ್ತಲ್ಲ, ಜಗಳೂರು ಈ ಕೆರೆ ತುಂಬಿಸೋದಕ್ಕಿಂತ ಮುಂಚೆ ಬರಗಾಲದ ಬೀಡಾಗಿತ್ತಲ್ಲ, ಅದೇ ರೀತಿ ಮಂಡ್ಯನೂ ಆಗ್ತಾ ಇತ್ತು. ಆದರೆ ಮಂಡ್ಯವನ್ನು ಸಂಪೂರ್ಣ ಸಮೃದ್ಧವನ್ನಾಗಿ ಮಾಡಿದಂಥ ಕೀರ್ತಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತೆ. ಜೊತೆಗೆ ಅವರು ಇಷ್ಟೇ ಅಲ್ಲ, ಇನ್ನೂ ಹಲವಾರು ಯೋಜನೆಗಳನ್ನು ಮಾಡಿದರು. ಉದಾಹರಣೆಗೆ ಶಿಕಾರಿಪುರದ ಹತ್ರ ಇದೆಯಲ್ಲ ಅಂಜನಾಪುರ ಕೆರೆ ಅಂತ ಹೇಳ್ಬಿಟ್ಟು, ಆ ಅಂಜನಾಪುರ ಜಲಾಶಯವನ್ನು ಕಟ್ಟಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಗೋಪಾಲಪುರ ಜಲಾಶಯವನ್ನು ಕಟ್ಟಿಸ್ತಾರೆ. ಜೊತೆಗೆ ಮಾರ್ಕೋನಹಳ್ಳಿ ಜಲಾಶಯವನ್ನು ಕಟ್ಟಿಸ್ತಾರೆ. ಹೀಗೆ 5-6 ಪ್ರಮುಖವಾಗಿರ್ತಕ್ಕಂಥ ಜಲಾಶಯಗಳನ್ನು ಕಟ್ಟಿಸ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ತದನಂತರ ಇವರು 1902ರಲ್ಲಿ ಶಿವನ ಸಮುದ್ರದಲ್ಲಿ, ಏನು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಶಿವನ ಸಮುದ್ರ ಅಣೆಕಟ್ಟಿದೆಯಲ್ಲ, ಅಲ್ಲಿ ಜಲವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡ್ತಾರೆ. ನೀರಿನಿಂದ ಕರೆಂಟನ್ನು, ವಿದ್ಯುತ್ತನ್ನು ತಯಾರು ಮಾಡುವಂಥ ಒಂದು ಕೇಂದ್ರ. ಇಡೀ ಏಷ್ಯಾ ಖಂಡ ಕತ್ತಲಲ್ಲಿ ಮುಳುಗಿದ್ದಾಗ ನಮ್ಮ ಬೆಂಗಳೂರು 1905ರಲ್ಲಿ ಬೆಂಗಳೂರಿನ ಬೀದಿ ದೀಪಗಳು ರಾರಾಜಿಸ್ತಾ ಇದ್ವು. ಇಡೀ ಬೆಂಗಳೂರು ಇಡೀ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲು ವಿದ್ಯುತ್ತನ್ನು ಪಡೆದಂತಹ ಒಂದು ನಗರ ಆಯಿತು. ಆ ಒಂದು ಕಾರಣ ಆದವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅಂಥ ಒಂದು ಜಲವಿದ್ಯುತ್ ಯೋಜನೆಯನ್ನು ಶಿವನ ಸಮುದ್ರದಲ್ಲಿ ಸ್ಥಾಪನೆ ಮಾಡಿದರು. ಜೊತೆಗೆ ಜೋಗದ ಜಲಪಾತ ಏನಿದೆಯಲ್ಲ, ಅಲ್ಲೂ ಸಹ ಜಲವಿದ್ಯುತ್ ಯೋಜನೆಯನ್ನು ಸ್ಥಾಪನೆ ಮಾಡೋದಕ್ಕೆ ಅವರನ್ನೇ ಕಾರಣ ಆಗಿತ್ತು. ವಿಶ್ವೇಶ್ವರಯ್ಯನವ್ರನ್ನ ಅಲ್ಲಿ ಕಳಿಸ್ತಾರೆ, ಜೋಗ ನೋಡ್ಕೊಂಡು ಬನ್ನಿ ಅಂತಂದು. ಅಲ್ಲಿಗೆ ಹೋಗಿ ನೋಡಿದಾಗ ವಿಶ್ವೇಶ್ವರಯ್ಯನವರು ಹೇಳೋವಂಥ ಒಂದೇ ಮಾತು, ಎಷ್ಟೊಂದು ನೀರು ಪೋಲಾಗುತ್ತಿದೆಯಲ್ಲ, ಸುಮ್ಮನೆ ಹರ್ಕೊಂಡು ಹೋಗ್ತಾ ಇದೆಯಲ್ಲ ಅಂತಂದು ಯೋಜನೆಯನ್ನು ರೂಪಿಸಿ ಅಲ್ಲೂ ಸಹ ಕರೆಂಟ್ ಉತ್ಪಾದನೆ ಮಾಡೋದಕ್ಕೆ ಇವರು ಕಾರಣಕರ್ತರು ಆದರು. ಅಷ್ಟೇ ಅಲ್ಲದೆ ಲಕ್ಕೊಳ್ಳಿ ಡ್ಯಾಮ್ ಇದೆಯಲ್ಲ ಭದ್ರಾವತಿ ಹತ್ರ, ಆ ಲಕ್ಕೊಳ್ಳಿ ಡ್ಯಾಮ್ ಸಂಪೂರ್ಣ ಆಗಿದ್ದು ಇವ್ರ ಕಾಲದಲ್ಲೇ ಅದು ಕಂಪ್ಲೀಟ್ ಆಗಿತ್ತು. ಈ ಥರದ ಹಲವಾರು ನೀರಾವರಿ ಯೋಜನೆಗಳನ್ನು ಮಾಡುವ ಮೂಲಕ ಕನ್ನಡ ನಾಡನ್ನು ಕಟ್ಟಿದಂತಹ ಕಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇಂತಹ ಒಡೆಯರು, ಅವರಿಗೆ ದಲಿತ ಸಂವೇದನೆ ಎಷ್ಟೊಂದಿತ್ತು ಅಂತಂದರೆ, ಅವರು ಬಸವಣ್ಣನವರ ಹಾಗೆ ಸಮಾಜವನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಎಲ್ಲರೂ ಉದ್ಧಾರ ಆಗಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಶಿಕ್ಷಣವನ್ನು ಕಲಿಬೇಕು, ಎಲ್ಲರೂ ಆರ್ಥಿಕವಾಗಿ ಸದೃಢರಾಗಬೇಕು, ಈ ಥರದ ಕನಸುಗಳನ್ನು ಕಂಡಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೀಸಲಾತಿಯನ್ನು ಜಾರಿಗೆ ತರ್ತಾರೆ. ಅಂಬೇಡ್ಕರ್ ಸಂವಿಧಾನದಲ್ಲಿ ಮೀಸಲಾತಿಯನ್ನು ತರೋದಕ್ಕಿಂತ ಮುಂಚೆನೆ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮ ಕನ್ನಡ ಮೈಸೂರು ರಾಜ್ಯದಲ್ಲಿ ಮೀಸಲಾತಿಯನ್ನು ತಂದಂತಹ ಮೀಸಲಾತಿಯ ಜನಕ ಅಂತ ಹೇಳ್ಬಿಟ್ಟು ಅನ್ಸ್ಕೊಂಡಿದ್ದಾರೆ. ದಲಿತರಿಗೆ, ಹಿಂದುಳಿದವರಿಗೆ, ಅವರಿಗೆ
ಈ ಒಂದು ಸರ್ಕಾರದ ಕೆಲಸಗಳಲ್ಲಿ ಪ್ರತಿಯೊಂದು ಹುದ್ದೆಗಳಲ್ಲೂ ಸಹ ಮೀಸಲಾತಿಯನ್ನು ಕಾಯ್ದಿರಿಸಿದ್ರು. 75% ಮೀಸಲಾತಿ. ದಿವಾನರಾಗಿದ್ದವರು ಇವ್ರ ಜೊತೆ ಜಗಳಾಡ್ತಾರೆ. ಇಲ್ಲ, ಹಿಂದೆಲ್ಲ ಮೈಸೂರು ರಾಜ್ಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿಬಿಟ್ಟು ಯಾರು ಅರ್ಹರಿರ್ತಾರೋ ಅಂಥವರಿಗೆ ಆ ಹುದ್ದೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ರದ್ದು ಮಾಡ್ತಾರೆ ಇವರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಪರ್ಧಾತ್ಮಕ ಪರೀಕ್ಷೆ ಮಾಡಿದರೆ ಕೇವಲ ಬ್ರಾಹ್ಮಣರು ಮಾತ್ರ ಬರ್ತಾರೆ. ಹಿಂದಿಂದಲೂ ಓದ್ಕೊಂಡು ಬಂದಿರೋರು ಅವರೇನೆ, ದಲಿತರಿಗೆ ಅವಕಾಶ ಸಿಗೋದಿಲ್ಲ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ರದ್ದು ಮಾಡಬೇಕು ಅಂತೇಳಿ ರದ್ದು ಮಾಡಿಬಿಟ್ಟು ಏನು ದಿವಾನರ ಜೊತೆಗೆ ವಿರೋಧವನ್ನು ಕಟ್ಟಿಕೊಳ್ತಾರೆ. ಆವಾಗ ದಿವಾನರು ಒಪ್ಕೊಳ್ದೇ ಇದ್ದಾಗ ಅವರನ್ನು ರಾಜೀನಾಮೆ ಕೊಟ್ಟು ಮನೆಗೂ ಸಹ ಕಳಿಸಿ ಈ ಮೀಸಲಾತಿಯನ್ನು ಜಾರಿಗೆ ತರ್ತಾರೆ. ಪ್ರತಿಯೊಂದು ಹಂತದ ಒಂದು ಉದ್ಯೋಗದಲ್ಲೂ ಸಹ ಹಿಂದುಳಿದವರಿಗೆ, ಏನು ದಲಿತರಿಗೆ ಅವರು ಅವಕಾಶವನ್ನು ಕೊಡ್ತಾ ಹೋಗ್ತಾರೆ. ಅವರು ಸಹ ಬೆಳಿಬೇಕು 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 ಅಂತ ಹೇಳ್ಬಿಟ್ಟು ಅವರಿಗೆ ಪ್ರತ್ಯೇಕವಾದಂಥ ಶಾಲೆಗಳನ್ನು ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಅವರು ಸಾಮಾನ್ಯರ ಶಾಲೆಯಲ್ಲೂ ಸಹ ಅವ್ರು ಸಮಾನವಾಗಿ ಕೂತು ಓದುವಂಥ ಅವಕಾಶವನ್ನು ಒದಗಿಸ್ಕೊಡ್ತಾರೆ. ಜೊತೆಗೆ ಅವ್ರು ಎಲ್ಲೆಲ್ಲಿ ವಾಸ ಮಾಡ್ತಾ ಇರ್ತಾರೋ ಬುಡಕಟ್ಟುಗಳು, ಅಲ್ಲಲ್ಲೇ ಅವರಿಗೆ ಶಿಕ್ಷಣ ಕಲಿಯುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಜೊತೆಗೆ ಶಾಲೆಗೆ ಸೇರುವಾಗ ಜಾತಿ ಪ್ರಮಾಣ ಪತ್ರವನ್ನು ಅವರು ನಿಷೇಧ ಮಾಡ್ತಾರೆ. ಯಾವ ಜಾತಿ ಅಂತ ಕೇಳಬೇಡಿ, ಯಾರ್ಯಾರು ಬರ್ತಾರೋ ಎಲ್ಲರನ್ನು ಹಾಗೇನೆ ಸೇರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅಂತ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಹಿಂದುಳಿದವರ ಆಯೋಗವನ್ನು ರಚನೆ ಮಾಡ್ತಾರೆ. ಆಗಿನ ಕಾಲದಲ್ಲಿ ಹಿಂದುಳಿದವರ ಆಯೋಗವನ್ನು ರಚನೆ ಮಾಡಿಬಿಟ್ಟು ವೆಸ್ಲಿ ಮಿಲ್ಲರ್ ಅಂತಕ್ಕಂಥವ್ರನ್ನ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ. ಏನೇನು ಸೌಲಭ್ಯಗಳನ್ನು ಅವ್ರಿಗೆ ಒದಗಿಸ್ಕೊಡ್ಬೋದು, ಏನೇನು ಮಾಡ್ಬೋದು ಅವ್ರಿಗೆ ಅಂತ ಹೇಳ್ಬಿಟ್ಟು ಆಯೋಗದ ಒಂದು ವರದಿಯನ್ನು ತರಿಸ್ಕೊಂಡು ಅದನ್ನೆಲ್ಲವನ್ನು ಜಾರಿಗೆ ತರ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅಷ್ಟೇ ಅಲ್ಲದೆ ಅವರ ವ್ಯಕ್ತಿತ್ವ, ಅವರ ಮಾನವೀಯತೆ, ಅವರ ದೂರದೃಷ್ಟಿ, ಅವರ ಚಿಂತನೆಗಳು, ಅವರ ಯೋಜನೆಗಳು, ಅವರ ನಿಯೋಜನೆಗಳು ಎಲ್ಲವೂ ಅತ್ಯಂತ ಶ್ರೇಷ್ಠವಾಗಿದ್ದವು. ಯಾರ ಮನಸ್ಸಿಗೂ ನೋವಾಗುವಂತೆ ಅವರು ಮಾತಾಡ್ತಾ ಇರಲಿಲ್ಲ. ಒಮ್ಮೆ ಮೈಸೂರು ಸಿಲ್ಕ್ ಹೌಸ್ ಅವರೇ ಮಾಡಿದ್ದು. ಮೈಸೂರು ಸಿಲ್ಕ್ ಹೌಸ್ ಇದೆಯಲ್ಲ ಇವತ್ತು ಮೈಸೂರಲ್ಲಿ, ಆ ಮೈಸೂರು ಸಿಲ್ಕ್ ಹೌಸ್ ಹತ್ರ ವೇಷ ಮರೆಸ್ಕೊಂಡು ಒಂದ್ಸರಿ ಬರ್ತಾರೆ. ಬಂದಾಗ ಅಲ್ಲಿಯ ದಾರಿಗಳು ತಗ್ಗು ದಿಣ್ಣೆಯಿಂದ ಕೂಡಿರ್ತವೆ. ಹಳ್ಳಿಯಿಂದ ರೈತರು ತಾವು ಬೆಳೆದಂತಹ ಸಾಮಾನುಗಳನ್ನು ಗಾಡಿಯಲ್ಲಿ ಏರ್ಕೊಂಡು ಬರ್ತಾ ಇರ್ತಾರೆ. ಆ ತಗ್ಗು ದಿಣ್ಣೆಗಳಲ್ಲಿ ಎತ್ತುಗಳು ಆ ಒಂದು ಗಾಡಿಯನ್ನು ಎಳಿಲಿಕ್ಕಾಗದೆ ತುಂಬಾ ಪ್ರಯಾಸ ಪಟ್ಕೊಂಡು ಹೋಗ್ತಾ ಇರ್ತವೆ. ಇದನ್ನ ಗಮನಿಸ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಗಮನಿಸ್ಬಿಟ್ಟು ಹೋಗ್ತಾರೆ. ಮರುದಿನ ಅದಕ್ಕೆ ಸಂಬಂಧಪಟ್ಟಂತ ಇಂಜಿನಿಯರನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ್ಬಿಟ್ಟು ಏನು ಮಾತಾಡಲ್ಲ, ಆ ಜಾಗಕ್ಕೆ ಹೋಗಿ ಅವರನ್ನ ನಿಲ್ಲಿಸ್ತಾರೆ. ತಾವು ನಿಂತ್ಕೊಳ್ತಾರೆ, ಏನನ್ನೂ ಮಾತಾಡೋದಿಲ್ಲ. ಒಂದು ಸ್ವಲ್ಪ ಹೊತ್ತು ಹಾಗೆ ನಿಂತಿರ್ತಾರೆ. ಅವ್ರು ಯಾಕೆ ಕರ್ಕೊಂಡು ಬಂದಿದ್ದಾರೆ ಏನು ಅಂತ ಆ ಇಂಜಿನಿಯರಿಗೆ ಗೊತ್ತೇ ಆಗೋದಿಲ್ಲ. ಕೊನೆಗೆ ಹೇಳ್ತಾರೆ ಇವರೇನು, ಅಲ್ಲಿ ಎತ್ತು ನೋಡ್ರಿ, ಅದು ಏನಂದ್ಕೊಳ್ತಾ ಇರ್ಬೋದು, ಇವನು ಯಾವನೋ ರಾಜಂತೆ ಅರಮನೆಯಲ್ಲಿ ಕುತ್ಕೊಂಡು ಸುಖವಾಗಿರ್ತಾನೆ, ಇಲ್ಲಿ ನಮ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ ನೋಡು, ಈ ರಸ್ತೆ ಸರಿ ಮಾಡ್ಸೋಕ್ಕಾಗಿಲ್ಲ ಅವನಿಗೆ ಅಂಥೇಳಿ ಆ ಎತ್ತು ಹೇಳ್ತಾ ಇದೆ ಅಲ್ವಾ ಅಂಥೇಳಿ ಈ ಥರ ಯಾರಿಗೆ ಯಾವ ಥರ ಹೇಳಬೇಕೋ ಅವ್ರ ಮನಸ್ಸಿಗೆ ನೋವಾಗದಂತೆ ಹೇಳುವಂತಹ ಒಂದು ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಈಗಿನ ಕಾಲದವರಾಗಿದ್ರೆ ಹೊಡಿಲ್ಲ ಅವನು, ಏನು ಯಾರು ನೀನು ನಿತ್ಯನ ಇಟ್ಕೊಂಡಿರೋದು ಕಪ್ಪ ಹೊಡಿಲಿಲ್ಲ ಅವನು ಅಂತೇಳಿ ಅಂತಿದ್ರು ಏನೋ. ಆದರೆ ಅವರು ಬಹಳ ಮೃದು ಸ್ವಭಾವದವರಾಗಿದ್ದರು. ಯಾರ ಮನಸ್ಸಿಗೂ ನೋವಾಗದಂತೆ ಹೇಳುವಂತಹ ವ್ಯಕ್ತಿತ್ವ ಅವ್ರದ್ದು ಆಗಿತ್ತು. ಜೊತೆಗೆ ಜವಾನನಿಂದ ಹಿಡಿದು ದಿವಾನರವರೆಗೂ ಒಂದೇ ಥರದ ಗೌರವವನ್ನು ಪ್ರತಿಯೊಬ್ಬರಿಗೂ ಅವರು ಕೊಡ್ತಾ ಇದ್ರು. ಅಂತಹ ಘನವಾದ ವ್ಯಕ್ತಿತ್ವ ಅವರದಾಗಿತ್ತು. ಅಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು 1887ರಲ್ಲಿ ಅವರ ದೊಡ್ಡಕ್ಕನ ಮದುವೆ, ಅವರ ಹೆಸರು ಜಯರಾಜಮಣ್ಣಿ ಅಂತ ಹೇಳ್ಬಿಟ್ಟು ಅವರ ಮದುವೆ ನಡೀತಾ ಇತ್ತು. ಬೀಗರೆಲ್ಲ ಬಂದಿದ್ರು. 3ನೇ ದಿನ ಮದುವೆ ಆಗಿದ್ದು, 3ನೇ ದಿನ ಉರುಟಣೆ ಅಂತ ನಡೆಯುತ್ತೆ. ಎಲ್ಲ ಬೀಗರು ಬಿಜ್ಜರು ಸೇರಿಕೊಂಡು ಬಹಳ ಸಂಭ್ರಮದಿಂದ ಮದುವೆ ಮಾಡ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ 1897ರಲ್ಲಿ ಮೈಸೂರಿನ ಮರದ ಅರಮನೆ ಇತ್ತು, ಭವ್ಯವಾದ ಮರದ ಅರಮನೆ. ಈಗ ಹಂಪಾವಿಲಾಸ ಅರಮನೆ ಇದೆಯಲ್ಲ, ಅದಕ್ಕಿಂತ ಹಿಂದೆ
ಅದಕ್ಕೆ ಬೆಂಕಿ ಬಿದ್ದುಬಿಡುತ್ತೆ. ಬೆಂಕಿ ಬಿದ್ದಾಗ ಎಲ್ಲರೂ ಗಾಬರಿ ಆಗ್ತಾರೆ. ಎಲ್ಲ ಬೆಲೆ ಬಾಳುವಂಥ ವಸ್ತುಗಳೆಲ್ಲ ಸುಟ್ಟು ಹೋಗ್ತವೆ. ಅಂಬಾರಿ ಎಲ್ಲದನ್ನು ಆ ಮನೆಯಲ್ಲಿ ಅರಮನೆಯಲ್ಲಿದ್ದಂಥ ಬಹಳಷ್ಟು ಸಂಪತ್ತು ಬೆಂಕಿಗೆ ಆಹುತಿಯಾಗೋಗುತ್ತೆ. ಯಾರು ಅದಕ್ಕೆ ಬೆಂಕಿ ಇಟ್ಟರು ಅನ್ನೋದು ಗೊತ್ತಾಗಲ್ಲ. ಯಾರು ಶತ್ರುಗಳು ಇಟ್ಟರೋ ಅಥವಾ ಯಾವುದೋ ಒಂದು ದೀಪ ಬಿದ್ದು ಅದು ಹತ್ಕೆಂತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಆ ಸಂದರ್ಭದಲ್ಲಿ ಒಬ್ಬ 80 ವರ್ಷದ ಮುದುಕ ಹೊರಗೆ ಬಂದು ನಿಂತ್ಕೊಂಡು ಆ ಅರಮನೆ ಉರಿತಾ ಇರೋದನ್ನು ನೋಡಿ ಅವನು ಅಳ್ತಾ ಇರ್ತಾನೆ. ಅಲ್ಲೇ ಪಕ್ಕದಲ್ಲೇ ಒಂದು ಕೆರೆ ಇದೆ. ಆ ಕೆರೆನಲ್ಲೂ ಆಗ ನೀರಿರೋದಿಲ್ಲ. ಆ ಕೆರೆಯಲ್ಲಿದ್ದಂಥ ಕೆಸರನ್ನೇ ತಂದು ಜನಗಳು ಅರಮನೆ ಉಳಿಸ್ಕೊಳ್ಳೋಕ್ಕೆ ಕೆಸರನ್ನು ಎರಚಿಸ್ತಾ ಇರ್ತಾರೆ. ಆಗ ಆ ವೃದ್ಧ ಅಳ್ತಾ ಇರೋದನ್ನು ನೋಡಿ ಈ 12 ವರ್ಷದ ಬಾಲಕ, ಆಗ ಯಾರು 13 ವರ್ಷದ ಬಾಲಕ ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ಅಜ್ಜನಿಗೆ ಹೇಳ್ತಾರೆ, ಅಳಬೇಡಿ ತಾತ, ನಾವು ಇದಕ್ಕಿಂತ ಭವ್ಯವಾದ ಅರಮನೆಯನ್ನ ಕಟ್ಟೋಣಂತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂಥ ಒಂದು ಘನವಾದ ವ್ಯಕ್ತಿತ್ವ ಅವ್ರದ್ದು. ಸಾಮಾನ್ಯರ ಥರ ಅವರು ಅಲ್ಲವೇ ಅಲ್ಲ. ಅವರು ದೈವಾಂಶ ಸಂಬಂಧರು. ಎಲ್ಲರೂ ಅವ್ರ ಥರ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅವ್ರ ಥರ ಸಾಧನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ನಮ್ಮ ಮೈಸೂರಿಗೆ ಅಥವಾ ಮೈಸೂರು ರಾಜ್ಯಕ್ಕೆ ಕೊಟ್ಟಂತಹ ಕೊಡುಗೆಗಳನ್ನು ಇದು ಬಿಂದುವಿನಲ್ಲಿ ಸಿಂಧುವನ್ನ ಹಾಗೆ, ಸಿಂಧುವಿನಲ್ಲಿ ಬಿಂದುವನ್ನ ಹಾಗೆ ಅವರೆಲ್ಲ ಸಾಧನೆಯನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಷ್ಟೊಂದು ಸಾಧನೆಗಳನ್ನು ಅವ್ರು ಮಾಡಿದ್ದಾರೆ. ಅವರು ನಿದ್ದೆ ಮಾಡ್ತಾ ಇದ್ದಿದ್ದೆ ಪ್ರತಿದಿನ ಒಂದು 4 ಗಂಟೆ ನಿದ್ದೆ ಮಾಡ್ತಾ ಇದ್ರು. ಇನ್ನೆಲ್ಲ ಬರೀ ಪ್ರಜೆಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರು. ಅದನ್ನು ನೋಡಿ 1930ರಲ್ಲಿ ಇಂಗ್ಲೆಂಡಿನಲ್ಲಿ ದುಂಡು ಮೇಜಿನ ಸಮ್ಮೇಳನ ನಡೆಯುತ್ತೆ. ಮೊದಲನೇ ದುಂಡು ಮೇಜಿನ ಸಮ್ಮೇಳನ. ಅಲ್ಲಿ ಆ ಬ್ರಿಟಿಷ್ ಅಧಿಕಾರಿಗಳು ಘೋಷಣೆ ಮಾಡ್ತಾರೆ, ಇಡೀ ಪ್ರಪಂಚದಲ್ಲಿ ಮೈಸೂರಿನಂತಹ ಮಾದರಿ ರಾಜ್ಯ ಮತ್ತೊಂದು ರಾಜ್ಯ ಇಲ್ಲ ಅಂತ ಹೇಳ್ಬಿಟ್ಟು ಇಂಗ್ಲೆಂಡಿನಲ್ಲಿ ಘೋಷಣೆ ಮಾಡ್ತಾರೆ. ಇಡೀ ಪ್ರಪಂಚದಲ್ಲಿ ಇದು ಮಾದರಿ ರಾಜ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಂಗ್ಲೆಂಡಿನ ಮತ್ತೊಬ್ಬ ದಾರ್ಶನಿಕ ಹೇಳ್ತಾನೆ, ಈ ಒಂದು ರಿಪಬ್ಲಿಕ್ ಕೃತಿಯನ್ನು ಬರೆದಿರ್ತಕ್ಕಂಥ ಪ್ಲೇಟೋ, ತತ್ವಜ್ಞಾನಿಯವನು, ಆ ಪ್ಲೇಟೋ ತನ್ನ ರಿಪಬ್ಲಿಕ್ ಕೃತಿಯಲ್ಲಿ ಒಬ್ಬ ರಾಜ ಅಂದ್ರೆ ಹೆಂಗಿರ್ಬೇಕು ಅಂತ ಅವನು ಬರಿತಾ ಹೋಗ್ತಾನೆ. ಆ ರಿಪಬ್ಲಿಕ್ ಪುಸ್ತಕದಲ್ಲಿ ಪ್ಲೇಟೋ ಬರೆದಂತಹ ರಾಜನ ತರಾನೇ ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನ ಸ್ಯಾಮ್ಯುಯಲ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಅಶೋಕ ಚಕ್ರವರ್ತಿಯ ಹಾಗೆ ಅಂತ ಹೇಳ್ಬಿಟ್ಟು ಅಶೋಕನಿಗೆ ಹೋಲಿಸ್ತಾರೆ. ಯಾಕೆಂದ್ರೆ ಅಶೋಕನು ಸಹ ನಾನು ಎಲ್ಲಿಯೇ ಇರಲಿ, ಶಯನಾಗಾರದಲ್ಲೇ ಇರಲಿ ಅಥವಾ ನಿದ್ರೆ ಮಾಡ್ತಾ ಇರಲಿ, ನಾನು ಎಲ್ಲಿದ್ದರೂ ಬರೀ ಪ್ರಜೆಗಳ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಅವನು ಹೇಳ್ತಿದ್ನಲ್ಲ, ಹಾಗೇನೆ ಇವರು ಸದಾ ಪ್ರಜಾ ಕಲ್ಯಾಣದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರು. ಪ್ರಜಾ ಕಲ್ಯಾಣದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರು. ಇವರು ಮಾಡಿದಂತಹ ಸಾಧನೆಗಳು ಇವತ್ತೂ ಸಹ ನಾವು ಅನುಭವಿಸ್ತಾ ಇದ್ದೀವಿ. ಅವ್ರು ಕಟ್ಟಿದಂಥ ಕಟ್ಟಡಗಳು ಇವತ್ತೂ ಸಹ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ. ಬೆಂಗಳೂರಿನಲ್ಲಿರ್ತಕ್ಕಂಥ ಟೌನ್ ಹಾಲ್ ಇರಬಹುದು, ಅಲ್ಲೇ ಅವರು ಸರ್ವಧರ್ಮ ಸಮನ್ವಯತೆಯನ್ನು ಹೊಂದಿದಂಥ ಒಬ್ಬ ರಾಜರಾಗಿದ್ದರು. ಎಲ್ಲ ಧರ್ಮೀಯರನ್ನು ಪ್ರೀತಿಸ್ತಾ ಇದ್ರು. ಮುಸ್ಲಿಂ ಸೈನಿಕರಿಗಾಗಿ ತಮ್ಮ ಅರಮನೆಯ ಆವರಣದಲ್ಲೇ ಒಂದು ಮಸೀದಿಯನ್ನು ಕಟ್ಟಿಸ್ಕೊಟ್ರು. ಅವರು ಅಲ್ಲೇ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದರ ನಿರ್ವಹಣೆಯನ್ನೆಲ್ಲ ಸರ್ಕಾರವೇ ನೋಡಿಕೊಳ್ಳೋ ಹಾಗೆ ಅವರು ಕಾನೂನನ್ನು ಜಾರಿಗೆ ತಂದರು. ಮತ್ತೆ ಕ್ರಿಶ್ಚಿಯನ್ನರಿಗಾಗಿ ಸೆಂಟ್ ಫಿಲೋಮಿನಾ ಚರ್ಚನ್ನು ಮೈಸೂರಲ್ಲಿ ಕಟ್ಟಿಸ್ತಾರೆ. ಹೀಗೆ ಹಲವಾರು ದೇವಾಲಯಗಳನ್ನು ಕಟ್ಟಿಸಿದ್ರು. ಬೆಂಗಳೂರಿನಲ್ಲಿರ್ತಕ್ಕಂಥ ಟೌನ್ ಹಾಲ್ ನೋಡ್ಬೋದು, ಇವತ್ತು ಸಹ ಅಲ್ಲಿ ಎಷ್ಟು ಕಾರ್ಯಕ್ರಮಗಳು ನಡೀತವೆ. HAL ನಮ್ಮ ಬೆಂಗಳೂರಲ್ಲಿರ್ತಕ್ಕಂಥದ್ದು, ಟಾಟಾ ಇನ್ಸ್ಟಿಟ್ಯೂಟು, ಎಷ್ಟೊಂದು ಕಟ್ಟಡಗಳು ಇವತ್ತು ಸಹ ಭದ್ರವಾಗಿದ್ದು ಅವರ ನೆನಪನ್ನು, ಅವರ ಸಾಧನೆಯನ್ನು ಇವತ್ತು ಸಾರ್ತಾ ಇದ್ದಾವೆ. ಇಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಕನ್ನಡ ನಾಡಿಗೆ ಕೊಟ್ಟದ್ದು 3 ಮಡಿಯಷ್ಟು. ಅದನ್ನು ಹೇಳೋದಕ್ಕೆ ಪದಗಳೇ ಸಾಕೋಗಲ್ಲ. ಅಷ್ಟೊಂದು ಸಾಧನೆಗಳನ್ನು ಅವರು ಮಾಡಿದರು. ಜೊತೆಗೆ 1914ರಲ್ಲಿ ಮೊದಲನೇ ಮಹಾಯುದ್ಧ ನಡೆಯುತ್ತೆ. ಆ ಮಹಾಯುದ್ಧ ನಡೆದಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಅಮೆರಿಕದವ್ರು ನಮಗೆ ಗೋಧಿ ಪಾದಿ ಏನೋ ಕೊಡ್ತಿದ್ರು. ಅವಾಗ ಅದನ್ನೆಲ್ಲ ನಿಲ್ಲಿಸ್ಬಿಡ್ತಾರೆ. ಆ ಸಮಯದಲ್ಲಿ ನಮ್ಮ ರಾಜ್ಯದ ಪ್ರಜೆಗಳಿಗೆ ಆಹಾರದ ಕೊರತೆ ಉಂಟಾದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಬೆಳೆಯುವಂಥ ಬೆಳೆಗಳು ಬೇರೆ ರಾಜ್ಯಕ್ಕೆ ಆಮದಾಗೋದನ್ನು ತಪ್ಪಿಸಿ ಇಲ್ಲಿರೋ
ಧಾನ್ಯ ಬೇರೆ ಕಡೆ ಹೋಗೋದನ್ನು ನಿಲ್ಲಿಸ್ಬಿಟ್ಟು ನ್ಯಾಯಬೆಲೆ ಅಂಗಡಿಗಳನ್ನು ಸ್ಥಾಪನೆ ಮಾಡಿದರು. ನ್ಯಾಯಬೆಲೆ ಅಂಗಡಿಗಳನ್ನು ಸ್ಥಾಪನೆ ಮಾಡಿಬಿಟ್ಟು ಆ ಧಾನ್ಯಗಳ ಬೆಲೆಯನ್ನು ನಿಗದಿಗೊಳಿಸಿ ಇಷ್ಟಕ್ಕೆ ಮಾರಬೇಕು ಅವನ್ನ ಅಂತ ಹೇಳ್ಬಿಟ್ಟು ಎಲ್ರಿಗೂ ಆಹಾರ ಸಿಗುವಂತೆ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇಂತಹ ಒಡೆಯರ ಸಾಧನೆಗಳು ಅಪಾರವಾಗಿದ್ದಾವೆ. ಜೊತೆಗೆ ಅವರು ಸ್ಥಾಪಿಸಿದಂತಹ ಮೈಸೂರು ಪೇಂಟ್ಸ್ ಅಂತ ಹೇಳ್ಬಿಟ್ಟು ಏನೋ ಒಂದು ಕಾರ್ಖಾನೆ ಇದೆಯಲ್ಲ, ಅಲ್ಲಿ ಬಣ್ಣವನ್ನು ತಯಾರು ಮಾಡ್ತಾರೆ, ವಾರ್ನಿಸ್ ಅಂತ ಕರಿತೀವಲ್ಲ ನಾವು, ಪೇಂಟ್. ಅದನ್ನ ಇವತ್ತಿಗೂ ಸಹ ಇಡೀ ಭಾರತದಾದ್ಯಂತ ಎಲ್ಲೇ ಚುನಾವಣೆ ನಡೀಲಿ ಆ ಚುನಾವಣೆಯಲ್ಲಿ ನಮ್ಮೆಲ್ಲರಿಗೂ ಬೆರಳಿಗೆ ಹಾಕ್ತಾರಲ್ಲ ಅಳಿಸದ ಶಾಯಿ, ಅದನ್ನ ತಯಾರು ಮಾಡೋದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪಿಸಿದಂತಹ ಮೈಸೂರು ಪೇಂಟ್ಸ್ ಆ ಕಾರ್ಖಾನೆಯಲ್ಲಿ. ಜೊತೆಗೆ ಇವತ್ತು ಸಿಲಿಕಾನ್ ಸಿಟಿ ಅಂತ ಹೇಳ್ಬಿಟ್ಟು ಬೆಂಗಳೂರೇನು ಹೆಸರಾಗಿದೆಯಲ್ಲ, ಅದಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಮೂಲತಃ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವರ ಒಂದು ಶ್ರಮದಿಂದನೇ ಇವತ್ತು ಸಿಲಿಕಾನ್ ಸಿಟಿ ಅಂಥೇಳಿ ಖ್ಯಾತಿಯನ್ನು ಪಡ್ಕೊಂಡಿದೆ. ಜೊತೆಗೆ ಗಾಂಧೀಜಿಯವರು ನಿಲ್ಲಿಸ್ತೀನಿ ಇದೊಂದು ಹೇಳಿ ನಿಲ್ಲಿಸ್ತೀನಿ, ತಲೆ ಬಡ್ಕೋಬೇಡ್ರಿ. ಗಾಂಧೀಜಿಯವರು 1925ರಲ್ಲಿ ನಮ್ಮ ಮೈಸೂರು ರಾಜ್ಯಕ್ಕೆ ಭೇಟಿಯನ್ನು ಕೊಡ್ತಾರೆ. ಇವರ ಸಾಧನೆಗಳನ್ನು ನೋಡಿ ದಂಗಾಗ್ಬಿಡ್ತಾರೆ ಅವರು. ನೀವು ಬರೀ ರಾಜರಲ್ಲ, ನೀವು ರಾಜರ್ಷಿ ಅಂತೇಳಿ ಬಿರುದನ್ನು ಕೊಡ್ತಾರೆ. ನೀವೊಬ್ಬ ಸಂತ, ನೀವೊಬ್ಬ ತತ್ವಜ್ಞಾನಿ ಅಂತ ಹೇಳ್ಬಿಟ್ಟು ಅವರಿಗೆ ಹೇಳ್ತಾರೆ. ಅವರಿಬ್ಬರ ಸಂಬಂಧ ತುಂಬ ಆತ್ಮೀಯ ಆಗುತ್ತೆ. ಗಾಂಧೀಜಿಯವರು ಮತ್ತೆ ತಮ್ಮ ಸಬರಮತಿ ಆಶ್ರಮಕ್ಕೆ ಹೋದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಒಂದು ಚರಕ ಕೊಟ್ಟು ಕಳಿಸ್ತಾರೆ. ಈ ಯಾರನ್ನ ನೋಡಿ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಬದನವಾಳು ಅಂತ ಬರುತ್ತೆ ನಂಜನಗೂಡು ಹತ್ರ. ಆ ಬದನವಾಳಿನಲ್ಲಿ ಒಂದು ಖಾದಿ ಗ್ರಾಮೋದ್ಯೋಗ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಾರೆ. ಆ ಸಂಸ್ಥೆಯಲ್ಲಿ ಮಹಿಳಾ ಸಬಲೀಕರಣಕ್ಕೆ ಒಂದು ಒಳ್ಳೆ ಉದಾಹರಣೆ. ಅಲ್ಲಿ ಕೆಲಸ ಮಾಡೋರೆಲ್ಲರೂ ಮಹಿಳೆಯರೇ. ಅಲ್ಲಿ ಯಾವುದೇ ಈ ವಿದ್ಯುತ್ ಮಿಷನ್ ಇಟ್ಕೊಂಡ್ಬಿಟ್ಟು ಕೆಲಸ ಮಾಡೋಲ್ಲ. ಎಲ್ಲ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು, ಸಬಲೀಕರಣ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಹಿಳೆಯರು ಅಲ್ಲಿ ಖಾದಿ ಎಲ್ಲ ವಸ್ತುಗಳನ್ನು ತಯಾರು ಮಾಡ್ತಾರೆ. ಇಂಥ ಒಂದು ಹೆಮ್ಮೆಗೆ ನಮ್ಮ ನೋಟುಗಳನ್ನು ಮುದ್ರಣ ಮಾಡುವಂತಹ 4 ಇಡೀ ಭಾರತದಲ್ಲಿ 4 ಕೇಂದ್ರಗಳಿದ್ದಾವೆ. ಅದರಲ್ಲಿ ನಮ್ಮ ಮೈಸೂರು ಸಹ ಒಂದು ಅಂತೇಳಿ ನಾವೆಲ್ಲರೂ ಹೆಮ್ಮೆಯನ್ನ ಪಟ್ಕೋಬೇಕು. ಜೊತೆಗೆ ಇಡೀ ದೇಶಕ್ಕೆ ತ್ರಿವರ್ಣ ಧ್ವಜವನ್ನ ಸಪ್ಲೈ ಕೊಡ್ತಕ್ಕಂಥವ್ರು ನಾವು ಕನ್ನಡಿಗರು ಅಂತ ಹೇಳ್ಬಿಟ್ಟು ನಾವೆಲ್ಲ ಹೆಮ್ಮೆ ಪಟ್ಕೋಬೇಕು. ಅದು ಎಲ್ಲಿದೆ? ಹುಬ್ಬಳ್ಳಿನಲ್ಲಿ ಇದೆ. ಎಲ್ಲೂ ತಯಾರು ಮಾಡಲ್ಲ ತ್ರಿವರ್ಣ ಧ್ವಜವನ್ನ, ನಮ್ಮ ಕರ್ನಾಟಕದಲ್ಲಿ ತಯಾರು ಮಾಡ್ತಕ್ಕಂಥದ್ದು. ಇಂಥ ಒಂದು ಹೆಮ್ಮೆಗೆ ಪಾತ್ರ ಆಗುವಂತೆ ಮಾಡಿದವರು ಯಾರು ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅಂತಹ ಪ್ರಾಪ್ತ ಸ್ಮರಣೀಯರನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ತಾ ಸ್ಮರಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನಮಸ್ಕಾರ.